ಎಸ್ ನೋಡ್ರಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಜಸ್ಟ್ ಒಂದು ನೋಟಿಫಿಕೇಶನ್ ಥರ ಅಗ್ನಿವೀರ ಕ್ಲಾಸಸ್ಗಳನ್ನು ಕೂಡ ಏನಪ್ಪ ಅಂತಂದು ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಫೆಬ್ರವರಿ ಮಂತಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರೂ ಜಾಯ್ನ್ ಆಗಿ, ಆನ್ಲೈನ್ ಎಕ್ಸಾಮ್ಸ್ಗಳಿರ್ತಾವೆ, ಆಮೇಲೆ ಲೈವ್ ಕ್ಲಾಸ್ಗಳನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಯಾವುದೇ ಎಕ್ಸಾಮ್ಸ್ಗಳಾಗಿರ್ಬೋದು, ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸ್ಗಳಿಗೆಲ್ಲನೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಆನ್ಲೈನ್ ಎಕ್ಸಾಮು ಅದಾದ ನಂತರ ಕ್ಲಾಸಸ್ಗಳು ಇರ್ತಾವೆ. ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಸಾರಿ ಜಾಬ್ ಆಗುತ್ತಾ ಇಲ್ಲ ಅಂತಂದೇಳಿ ಜಸ್ಟ್ ಏನಪ್ಪ ಅಂತಂದ್ರೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊತ ಹೋಗ್ರಿ. ನಾನು ಏನೇನು ಹೇಳ್ತೀನಿ ಅದನ್ನ ಫಾಲೋ ಮಾಡಿರಿ. ಸೊ ಒನ್ ಟೈಮ್ ಆಗಲಿಲ್ಲ, 2 ಮಾರ್ಕ್ಸ್ 3 ಮಾರ್ಕ್ಸಿಂದ ಹೋಯಿತು, ನಿಮ್ಮ ಜಾಸ್ತಿ ಏನಿಲ್ಲ. ಕೆಲವು ಜನ ಏನಂತಂದು ಹೇಳಿದ್ರೆ ಫೇಲ್ ಆದ್ರೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ 2ರಿಂದ 3 ಮಾರ್ಕ್ಸ್ ಅಷ್ಟೇ. ಸೊ ಅಷ್ಟೊಂದು ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾಡ್ತಿದ್ದೀರಲ್ಲ ಕರೆಕ್ಟಾಗಿ ಸ್ಟಡಿ. ಸೊ ಯಾರು ಸ್ಟಡಿ ಮಾಡ್ತಿದ್ದೀರಾ, ಯೂಟ್ಯೂಬ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ. 1 ಮಂತ್ ಟೈಮ್ ಐತೆ, ಇನ್ನೂ ಆರಾಮಾಗಿ ಏನಂತಂದು ಹೇಳಿದ್ರೆ ಕ್ಲಿಯರ್ ಮಾಡ್ಕೋಬೋದು. ಸೊ ಇವಾಗ ನೋಡ್ರಿ, ಮ್ಯಾಥಮೆಟಿಕ್ಸ್ ಸೆಕ್ಷನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಸೊ ಫೆಬ್ರವರಿ ಸ್ಟಾರ್ಟ್ ಆಗುತ್ತಪ್ಪ ಅಗ್ನಿವೀರ. ಏನಂತಂದು ಹೇಳಿದ್ರೆ ಫೆಬ್ರವರಿ ಲಾಸ್ಟ್ ವೀಕ್ ಒಳಗಡೆ ಏನಂತಂದು ನೋಟಿಫಿಕೇಶನ್ ಆಗುತ್ತೆ. ಎಸ್, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದು ಹೇಳಿದ್ರೆ ವರ್ಕ್ ಮೇಲೆ ಏನಪ್ಪ ಅಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡೋಣ. ಇನ್ನೂ ಕೆಲವೊಂದು ಏನಪ್ಪ ಅಂತಂದು ಹೇಳಿದ್ರೆ ವರ್ಕ್ ಮೇಲೆ ಟೋಟಲ್ ಆಗಿ 5ರಿಂದ 6 ಟೈಪ್ಸ್ಗಳು ಬರ್ತಾವೆ. ಈ ಕ್ಲಾಸಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ಕವರ್ ಮಾಡ್ತೀನಿ. ಸೊ ನಾಳೆನೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ವರ್ಕ್ ಮೇಲೆ ಇರುತ್ತೆ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೊಂದು ಹೇಳಿದ್ದೀನಿ ನೋಡ್ರಿ, ಏನಾದ್ರೂ ಕೂಡ ಏನಂತಂದು ಹೇಳಿದ್ರೆ ಸಿಂಪಲ್ ಆಗಿ ನಾನು ಹೇಳೋ ಥರ ಬರ್ಕೋಬೇಕು. ಅದಾದ ನಂತರ ಲಸ ತಕ್ಕೊಳ್ಬೇಕು. ಆಲ್ರೆಡಿ ನೀವು ಯಾರು ವಿಡಿಯೋಸ್ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೇಮ್ ಅದೇ ಒಂದೇ ಪ್ರೊಸೀಜರು, ಬೇರೆ ಯಾವುದೇ ರೀತಿ ಏನಂತಂದು ಹೇಳಿದ್ರೆ ಫಾಲೋ ಮಾಡೋಂಗಿಲ್ಲ. ಓನ್ಲಿ ಒಂದೇ ಒಂದು ಪ್ರೊಸೀಜರ್ ಫಾಲೋ ಮಾಡೋದು, ಅದೇನಂತಂದು ಹೇಳಿದ್ರೆ ಈಸಿಯೆಸ್ಟ್ ವೇ. ಸೊ ಆಲ್ರೆಡಿ ಕೆಲವು ಜನರಿಗೆ ಗೊತ್ತಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಮೇನು ವರ್ಕ್ ಅಂತ ಬಂದಾಗ ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಮಾತ್ರ ಫಾಲೋ ಮಾಡಿರಿ ಎಲ್ಲ ಕ್ವಶನ್ಸ್ಗಳಿಗೆ, ಯಾವುದೇ ಆಗಿರ್ಬೋದು. ಸೊ ಎಲ್ಲದಕ್ಕೂ ಏನಪ್ಪ ಅಂತಂದು ಹೇಳಿದ್ರೆ ಪ್ರಾಬ್ಲಮ್ಸ್ಗಳಿಗೆ ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಥರ ಮಾಡೋಕ್ಕೆ ಹೋದ್ರೆ ಅಂತಂದು ಹೇಳಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಎಸ್, ಸ್ಟಾರ್ಟ್ ಮಾಡೋಣ ನೋಡ್ರಿ. ಎಸ್ ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ. ಸೊ ಇಲ್ಲೇನೈತೆ ಅಂತಂದು ಹೇಳಿದ್ರೆ ABC ಮತ್ತು ಅಂತಂದು ಹೇಳಿ 3 ಜನ ಏನಂತಂದು ಹೇಳಿದ್ರೆ ಒಂದಾದ ನಂತರ ಒಂದೇನಂತಂದು ಹೇಳಿದ್ರೆ ಕೆಲಸ ಮಾಡ್ತಾರೆ. ಸೊ ಇದ್ರಲ್ಲಿ ಏನಂತಂದು ಪ್ರಾಬ್ಲಮ್ ಏನ್ರೋ ನಿಮ್ದು. ಸೊ ಮೆಸೇಜಸಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ರಿ, ಇಲ್ಲಿ ಅಪ್ಲೋಡ್ ಮಾಡ್ರಿ ಅಂತಂದು ಹೇಳತ್ತೀರಿ. ಎಲ್ಲ ಕಡೆ ಅಪ್ಲೋಡ್ ಆಗುತ್ತೆ. ನಾನು ಇಟ್ಕೊಂಡು ಏನು ಮಾಡಲಿ ಹೇಳಿದಿನ, ಕ್ಲಾಸ್ ಕೇಳ್ರು ಅಂತಂದು ಹೇಳಿದ್ರೆ ಮೆಸೇಜ್ ಮಾಡ್ಕೋತ ಕೂತೀರಿ. ಆನ್ಸರ್ ಹೇಳ್ರಿ ಅಂತಂದು ಹೇಳಿದಾಗ ಮೆಸೇಜ್ ಮಾಡಂಗಿಲ್ಲ. ಸೊ ಎಲ್ರಿಗೂ ಕ್ಲಿಯರಾಗಿ ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಫಸ್ಟ್ ಆಫ್ ಆಲ್ ಅರ್ಥ ಆಗಲಿಲ್ಲ ಅಂತಂದು ಹೇಳಿದ್ರೆ ಕ್ಲಾಸಸ್ನ ಬಿಟ್ಬಿಡ್ತೀನಿ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನಾಳೆಯಿಂದ ಒಂದು ಕ್ಲಾಸು ಅಪ್ಲೋಡ್ ಮಾಡಲ್ಲ ನಾನು. ಯಾರಿಗೂ ಅರ್ಥ ಆಗಲಿಲ್ಲ ಅಂತಂದು ಹೇಳಿದ್ರೆ, ಅರ್ಥ ಆಗ್ತಿದೆ ಅಂತಂದು ಹೇಳಿದ್ರೆ ಕೇಳಿಸ್ಕೊಡ್ರಿ ಕರೆಕ್ಟಾಗಿ. ಇದು ನನಗೇನಾದರೂ ಯೂಸ್ ಆಯ್ತಾ? ನಾನೇನಾದರೂ ಎಕ್ಸಾಮ್ ಬರೆಯೋಕೆ ಬರ್ತಿದ್ದೀನಾ? ಎಕ್ಸಾಮ್ ಬರೆಯೋಕೆ ಹೋಗೋರು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಯಾವನು ಹೇಳ್ಕೊಡಲ್ಲ, ನಾನು ಇವಾಗಲೇ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಯಾವನು ಹೇಳ್ಕೊಡಲ್ಲ ನಿಮ್ಗೆ ಈ ರೀತಿಯಾಗಿ. 15ರಿಂದ 20 ಸಾವಿರ ತುಂಬಿಸ್ಕೊಂತಾರೆ, ಅದಾದ ನಂತರ ರಿಟರ್ನ್ ಕಳಿಸ್ತಾರೆ ನಿಮ್ಗೆ. ಸೊ ಇಲ್ಲಿ ನನ್ನ ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ ಸ್ಕೋರ್ ಮಾಡೋದಷ್ಟೇ. ಸೊ ಅದನ್ನ ಬಿಟ್ಬಿಟ್ಟು ಸರ್ ವೆರಿ ಟಫ್ ಆಗಿರೋದು ನಾನು ಬಿಡಿಸ ಹೋಗ್ತೀನಿ ಅಂತಂದು ಹೇಳಿದ್ರೆ ಓಕೆ, ನೀವು ಧಾರಾವಾಳವಾಗಿ ಬಿಡಿಸ್ಕೊಡ್ರಿ, ಬೇರೆ ವಿಡಿಯೋಸ್ಗಳನ್ನ ನೋಡ್ಕೊಂಡು ಹೋಗ್ರಿ. ನಾನು ನಿನ್ನೆ ಹೇಳಿದ್ದೀನಿ, ಇವತ್ತು ಕಂಟಿನ್ಯೂಸ್ ಆಗಿ ಮೆಸೇಜ್ ಕಾಲ್ ಮಾಡಿದಾರೆ. ಸೊ ಆಫೀಸಲ್ಲಿ ಇರ್ತೀನಿ ನಾನು, ಕಾಲ್ ರಿಸೀವ್ ಮಾಡೋಂಗಿಲ್ಲ. ಕೆಲವೊಂದು ಮಾಡಿದ್ದೀನಿ ಕೂಡ. ಕೆಲವೊಂದು ಏನಂತಂದು ಹೇಳಿದ್ರೆ ಕಾನ್ಸೆಪ್ಟ್ಗಳು ತುಂಬ ಟಫ್ ಇದಾವ. ನೀವಲ್ಲ, ಯಾರೇ ಬಂದರೂ ಕೂಡ ಸಾಲ್ವ್ ಮಾಡೋಕ್ಕಾಗಂಗಿಲ್ಲ. ನೀವು ಅಂಥದ್ದೆಲ್ಲ ಸಾಲ್ವ್ ಮಾಡ್ತಿದ್ರಿ ಅಂತಂದು ಹೇಳಿದ್ರೆ ಇಲ್ಲಿವರೆಗೂ ಯಾಕಿರ್ತಿದ್ರಿ? ಹೇಳೋದನ್ನ ಫಸ್ಟು ಅರ್ಥ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಸಿಟ್ಟು ಬರ್ತಿರ್ಬೋದು ನಾನು ಬೈತಿರೋದ್ರಿಂದ.
ಬಟ್ ಆದರೆ ಹೇಳಿದ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಇವಾಗ ಒಂದೇನಪ್ಪ ಅಂತಂದು ಹೇಳಿದ್ರೆ ಒಂದು 2-3 ಪ್ರಾಬ್ಲಮ್ಸ್ಗಳನ್ನ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನೆಕ್ಸ್ಟ್ ನೀವೇ ಬಿಡಿಸ್ತೀರಿ. ನಿಮ್ಗೆ ಎಲ್ಲಿ ತಪ್ಪಾಗತ್ತಾ, ಎಲ್ಲಿ ಕರೆಕ್ಟಾಗಿ ಕೇಳಿಸಿ ಅರ್ಥ ಆಗಂಗಿಲ್ಲ, ಎಲ್ಲಿಗೆ ಸ್ಟಕ್ ಆಗತ್ತಾ, ಎಲ್ಲಿಗೆ ಸ್ಟಾಪ್ ಆಗತ್ತಾ, ಸರ್ ನಮ್ಗೆ ಇಲ್ಲಿ ಸ್ಟಾಪ್ ಆಗೈತಿ ಇನ್ನೊಂದ್ಸರಿ ಹೇಳ್ಕೊಡ್ರಿ ಅಂತಂದು ಹೇಳಿದ್ರೆ ಹೇಳ್ಕೊಡ್ತೀನಿ. ಸೊ 1.5 hour ಅಥವಾ 2 ಅವರಲ್ಲಿ ನೀವು ಎಲ್ಲಾನು ಪ್ರಾಬ್ಲಮ್ಸ್ಗಳನ್ನ ಏನೇನು ನಿಮಗೆ ಪ್ರಾಬ್ಲಮ್ ಇದಾವೆ ಎಲ್ಲಾನು ಸಾಲ್ವ್ ಮಾಡ್ಕೋಬಹುದಲ್ಲ. ಅದನ್ನ ಬಿಟ್ಬಿಟ್ಟು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ, ಓಕೆ ನಾನು ಮಾಡ್ತೀನಿ, ಟೈಮ್ ಇದೆ, ನಾನು ಮಾಡಿಕೊಡ್ತೀನಿ, ಎಲ್ಲಾನು ಮಾಡಿಕೊಡ್ತೀನಿ, ಕ್ಲಿಯರಾಗಿ ಹೇಳ್ತಿದ್ದೀನಿ, ಎಲ್ಲಾನು ಮಾಡಿಕೊಡ್ತೀನಿ. ಪದೇ ಪದೇ ಕೇಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಾನೇನಂತಂದು ಹೇಳಿದ್ರೆ ಮೆಸೇಜ್ ನೋಡ್ಬಿಟ್ಟು ಹಾಗೆ ಬಿಡ್ತೀನಿ, ಅದಾದಂದ್ರೆ ಹೇಳ್ತೀರಾ ಸರ್ ರಿಪ್ಲೈ ಮಾಡಕತ್ತಿಲ್ಲ ಅಂತಂದೇಳಿ. ಎಸ್ ನೋಡ್ರಿ ಕ್ವಶನ್ ನೋಡ್ರಿ ಇಲ್ಲಿ ಏನೈತಿ. ಸೊ ಕ್ವಶನ್ ಏನಪ್ಪ ಅಂತಂದ್ರೆ ಎಲ್ಲ ಟೈಪ್ಸ್ ವರ್ಕ್ ಇದಾವ, ನಿಮ್ಮ ಕಡೆಯಿಂದ ಆನ್ಸರ್ಸ್ಗಳು ಬರಬೇಕು. ನಾನು ಮಾಡಂಗಿಲ್ಲ. ಕೆಲವು ಜನ ಕಮೆಂಟ್ ಹಾಕ ಸರ್ ನೀವು ಟಫ್ ಆಗಿರೋದೆಲ್ಲ ಬಿಟ್ಬಿಡ್ತೀರಿ ಅಂತಂದು ಹೇಳ್ಬಿಟ್ಟು. ಟಫು ಈಸಿ ನನಗೆ ಗೊತ್ತಿಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಯಾವ್ದು ಈಸಿ ಅನ್ಸುತ್ತೆ ಅದನ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ ಅಷ್ಟೇ. ಅದನ್ನ ನೀವು ಟಫ್ ಅಂತಂದು ಹೇಳ್ಕೊಂಡ್ರೆ ನೀವು ಮತ್ತೆ ಏನು ಮಾಡಕತ್ತೀರಿ, ಕ್ಲಾಸ್ನಾಗ ಏನು ಕೇಳಕತ್ತೀರಿ ಅಂದ್ರೆ ನೀವು ಕರೆಕ್ಟಾಗಿ ಕೇಳ್ತಿಲ್ಲ ಅಂದಂಗೆ ಆಯ್ತು. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ A, B ಮತ್ತು C ಅಂತಂದು ಹೇಳ್ಬಿಟ್ಟು 3 ಜನ ಇದ್ದಾರೆ. ಸೊ ಅವ್ರೇನಂತಂದು ಹೇಳಿದ್ರೆ ಕೆಲಸ ಮಾಡಕತ್ತಾರ. ಸೊ ಒಂದು ಕೆಲಸನ ಅವ್ರು ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ A ಇದ್ದಾವ 10 ದಿನಗಳಲ್ಲಿ, B ಇದ್ದಾವ 16 ದಿನ, C ಇದ್ದಾವ ಏನಂತಂದು ಹೇಳಿದ್ರೆ 12 ದಿನದಲ್ಲಿ ಮುಗಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಒಂದು ಸೈಕಲ್ ಥರ ಹೆಂಗಂತಂದು ಹೇಳಿದ್ರೆ ABC, ABC, ABC ಈ ಥರ 3 ಸೈಕಲ್ಗಳ ಪ್ರಕಾರ ಏನಂತಂದು ಹೇಳಿದ್ರೆ ಕೆಲಸ ಮಾಡ್ತಾರೆ. ಇಷ್ಟು ಮಾಡಿದ ನಂತರ ಮೊದಲನೇ ದಿನ A, B, C ಮಾಡ್ತಾರೆ. ಅದಾದ ನಂತರ A, B, C ಮಾಡ್ತಾರೆ. ಆಮೇಲೆ A, B, C ಮಾಡ್ತಾರೆ. ಇಷ್ಟಾದ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದು ಹೇಳಿದ್ರೆ A ಮತ್ತು C ಏನು ಮಾಡ್ತಾರೆ ಅಂದರೆ ಕೆಲಸ ಬಿಟ್ಟು ಹೋಗ್ತಾರೆ. ಉಳಿದ ಕೆಲಸನ B ಒಬ್ಬ ಮಾಡ್ತಾನೆ. ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್ ಆಯ್ತು. ಇದನ್ನ ನೀವು ಭಾಳ ಟಫ್ ಅನ್ಕೋಬಹುದು ಅಥವಾ ಈಸಿನೂ ಅನ್ಕೋಬಹುದು, ನಿಮ್ಗೆ ಯಾರ್ಯಾರಿಗೆ ಹೆಂಗೆ ಅನಿಸುತ್ತೆ. ಬಟ್ ಆದ್ರೆ ತುಂಬ ಈಸಿ. ಇಲ್ಲಿ ನಾವು ಏನು ಹೇಳಿದ್ದೀನಿ ಫಸ್ಟು, A ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ 10 ದಿನದಾಗ ಅಂತಂದು ಹೇಳಿದೀವಿ. A ಇದ್ದಾವ 10 ದಿನದಾಗ. ಅದಾದ ನಂತರ B ಇದ್ದಾವ 16 ದಿನ, C ಇದ್ದಾವ ಏನಂತಂದು ಹೇಳಿದ್ರೆ 12 ದಿನ ಆಯ್ತು. ಫಸ್ಟಿಗೆ ನಾವು ಬರ್ಕೊಳ್ಳೋದು ಯಾವ ಥರ ಬರ್ಕೊಳ್ಬೇಕು, ಈ ಥರ ಬರ್ಕೋಬೇಕು. A, B ಮತ್ತು C ಅಂತಂದು ಐತಿ, ಈ ಥರ ಬರ್ಕೊಡು. ಅಲ್ಲಿ ಏನು ಕೊಟ್ಟಿರ್ತ ಅದನ್ನ ಈಸಿಯಾಗಿ ಕರೆಕ್ಟಾಗಿ ಬರ್ಕೋಬೇಕು. ಸೊ ಇಲ್ಲೇನು ಕೊಟ್ಟಿದ್ದಾನ, A ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ 10 ದಿನ, B ಇದ್ದಾವ 16 ದಿನ, ಅದಾದ ನಂತರ C ಇದ್ದಾವ 12 ದಿನ. ಇದ್ರದ್ದು ಏನು ಮಾಡ್ಕೋಬೇಕು ನಾವು ಇವಾಗ, ಲಸ ತಕ್ಕೊಳ್ಬೇಕು. ಏನು ಮಾಡ್ಕೋಬೇಕು, ಲಸ ತಕ್ಕೊಡ್ರಿ. ಸೊ 10, 16 ಮತ್ತು 12 ಇವ್ರು ಮೂರು ಒಬ್ಬೊಬ್ರು ಎಷ್ಟೆಷ್ಟು ದಿನದಾಗ ಮಾಡ್ತಾರೆ ಅಂತಂದು ಕೊಟ್ಟಿದ್ದಾರಲ್ಲ, ಈ 3ಏನಪ್ಪ ಅಂತಂದು ಹೇಳಿದ್ರೆ ಲಸ ತಕ್ಕೋಬೇಕು. ಲಸ ತಕೊಂಡಾಗ ಏನು ಬರುತ್ತೆ ನೋಡ್ರಿ. ಸೊ 2ರಿಂದ ಮಾಡ್ರಿ, 2 5 10, 2 8 16, 2 6 12. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೂ ಹೋಗುತ್ತೆ ನೋಡ್ರಿ, 5 ಹಂಗೆ ಇಡ್ರಿ, 2ರಿಂದ 2 4 8, 2 3 6. ನೆಕ್ಸ್ಟ್ ಯಾವುದು ಡಿವೈಡ್ ಆಗಂಗಿಲ್ಲ. ಇಲ್ಲಿಗೆ ಎಲ್ಲಾನು ಏನಂತಂದು ಹೇಳಿದ್ರೆ ಗುಣಿಸ್ಬೇಕು. 2 2 4, 4 5 20, 24 80, 80 ಇಂಟು 3 ಏನಂತಂದ್ರೆ 240 ಆಯ್ತು. ಲಸ ತಕೊಂಡಾಗ ಏನು ಒಟ್ಟು ಅಂತಂದು ಬರುತ್ತಲ್ಲ, ಇಷ್ಟು ಏನು ಬರುತ್ತಲ್ಲ ಲಸ ತಕೊಂಡಾಗ ಏನು ಬರುತ್ತೋ ಒಂದು ನಂಬರು, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಒಟ್ಟು ಕೆಲಸ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಅವ್ನು ಏನು ಕೊಟ್ಟಿದ್ದಾನ ಅದನ್ನೆಲ್ಲ ತೊಗೊಂಡು ಏನಂತಂದು ಹೇಳಿದ್ರೆ ಲಸ ತೊಗೊಂಡ್ರಿ ಅಂತಂದು ಹೇಳಿದ್ರೆ, ಇವಾಗ ABC ಅಂತ ಕೊಟ್ಟಿರ್ತಾನ. ನೆಕ್ಸ್ಟ್ ಏನು ಕೊಡ್ತಾನ, ಒಂದು ಇದ್ರೊಳಗೆ A ಕೊಡ್ತಾನ, ಅದಾದ ನಂತರ A ಆ್ಯಂಡ್ B ಕೊಡ್ತಾನ, ಅದಾದ ನಂತರ A ಆ್ಯಂಡ್ C ಕೊಡ್ತಾನ. ಭಾಳ ಟೆನ್ಷನ್ ತೊಗೊಳಂಗಿಲ್ಲ. A ಬರ್ಕೊಳ್ಳೋದು, A ಆ್ಯಂಡ್ B ಬರ್ಕೊಳ್ಳೋದು, A ಆ್ಯಂಡ್ C ಬರ್ಕೊಳ್ಳೋದು, ಲಸ ತಕ್ಕೊಳ್ಳೋದು. ಅವಾಗ ಏನು ಬರುತ್ತಾ, ಒಟ್ಟು ಕೆಲಸ ಬರುತ್ತೆ. ಇದೆಲ್ರಿಗೂ ಕ್ಲಿಯರ? ಇಷ್ಟು ಅವ್ನು ಏನು ಕೊಟ್ಟಿದ್ದಾನ ಅವ್ನು ತೊಗೊಂಡ್ಬಿಟ್ಟು ದಿನಗಳನ್ನ ತೊಗೊಂಡ್ಬಿಟ್ಟು ನಾವು ಲಸ ತಕ್ಕೊಂಡಾಗ ಇಷ್ಟು ಬರುತ್ತೆ. ಇದನ್ನ ನಾವು ಒಟ್ಟು ಕೆಲಸ ಅಂತ ಕರಿತೀವಿ. ಇಷ್ಟು ಮಾಡೋದು ಎಲ್ರಿಗೂ ಗೊತ್ತಾಯ್ತಾ? ಕ್ಲಿಯರಾ ಎಲ್ರಿಗೂ? ಒಟ್ಟು ಕೆಲಸ ಹೆಂಗೆ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ? ಇಷ್ಟು ಕಂಡುಹಿಡಿದ್ರಿ. ಇದು ಒಟ್ಟು ಕೆಲಸ ಅಂತಂದು ಹೇಳಿದ್ರೆ ನಮ್ಮ ಪ್ರಕಾರ ನಾವು ಈಸಿ ಮೆಥಡಲ್ಲಿ. ಇವಾಗ ಏನು ಕಂಡುಹಿಡಬೇಕು, ಒಟ್ಟು ಕೆಲಸ ಕಂಡುಹಿಡಿದ ನಂತರ ಒಂದು ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ, ಒಂದು ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಂತಂದು ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಬೇಕು, A ಇದ್ದಾವ ಒಂದು ದಿನದಾಗ ಎಷ್ಟು ಕೆಲಸ ಮಾಡ್ತಂತಂದು ಹೇಳಿ ಕಂಡುಹಿಡಿಯೋದೇನು. ಇಲ್ಲೇನು 10 ಐತಲ್ಲ, ಸೊ ಸಿಂಪಲ್ಲು 240 ಐತೆ, ಅದಕ್ಕೆ ಡಿವೈಡೆಡ್ ಬೈ 10 ಮಾಡ್ರಿ. ಎಷ್ಟು ಬರುತ್ತಾ? ಸೊ ಎಷ್ಟು ಬರುತ್ತೆ, 24 ಬರುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ ಸಿಂಪಲ್, ಒಂದು ದಿನದಲ್ಲಿ 24 ಯೂನಿಟ್ ಕೆಲಸ ಮಾಡ್ತಾನ. A ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ಒಂದು ದಿನದಾಗ 24 ಯೂನಿಟ್. ಸೇಮ್ ಅದೇ ಥರ ನೋಡ್ರಿ, B ಇದ್ದಾವ ಒಂದು ದಿನದಾಗ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ. ಹಂಗಂದ್ರೆ ಏನು ಮಾಡ್ಬೇಕು ನಾವು, 240 ಡಿವೈಡೆಡ್ ಬೈ 16 ಮಾಡ್ಬೇಕು. ಎಷ್ಟು ಬರುತ್ತಾ? 240 ಡಿವೈಡೆಡ್ ಬೈ 16 ಮಾಡಿದ್ರೆ ಎಷ್ಟು ಬರುತ್ತಾ? 15 ಬರುತ್ತೆ. 15 ಯೂನಿಟ್. ಸೊ ಒಂದು ದಿನದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 15 ಯೂನಿಟ್.
ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ಸಿ ಇದ್ದಾವ 12 ದಿನದಲ್ಲಿ ಮಾಡ್ತಾನೆ ಅಂತಂದು ಹೇಳಿದ್ರೆ 1 ದಿನದಾಗ ಎಷ್ಟು ಯೂನಿಟ್ ಮಾಡ್ತಾನೆ? ಸಿಂಪಲ್ ಆಗಿ ಕಂಡು ಹಿಡ್ಕೊಳ್ಳೋದು 240 ಡಿವೈಡೆಡ್ ಬೈ 12 ಮಾಡ್ರಿ ಅಂತಂದು ಹೇಳಿದ್ರೆ ನಿಮಗೆ ಬರುತ್ತೆ ಆ ಆನ್ಸರ್. ಎಷ್ಟು ಬರುತ್ತೆ ಇಲ್ಲಿ? 20 ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಎ ಇದ್ದಾವ 24 ಯೂನಿಟ್ ಕೆಲಸ ಮಾಡ್ತಾನೆ ಒಂದಿನಕ್ಕೆ, ಬಿ ಇದ್ದಾವ 15 ಯೂನಿಟ್ ಕೆಲಸ ಮಾಡ್ತಾನೆ, ಸಿ ಇದ್ದಾವ ಏನಪ್ಪ ಅಂತಂದು ಹೇಳಿದ್ರೆ 20 ಯೂನಿಟ್ ಕೆಲಸ ಮಾಡ್ತಾನೆ. ಈಗ ನಮಗೆ ಏನು ಕೊಟ್ಟಿದ್ದಾರೆ ಮುಂದಿನ ನೋಡ್ಕೊಳ್ಳೋದು, ಎ ಬಿ ಸಿ ಈ ಥರ ಸೈಕಲ್ ಮಾಡಿದ್ದಾರೆ ಅಂತಂದು ಹೇಳಿ ಬರ್ಕೊಡ್ರಿ. ಎ ಬಿ ಸಿ ಅದಾದ ನಂತರ ಎ ಬಿ ಸಿ ಅದಾದ ನಂತರ ಎ ಬಿ ಸಿ ಇಷ್ಟು ಕೆಲಸ ಆದ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದು ಹೇಳಿದ್ರೆ ಎ ಮತ್ತು ಬಿ ಇದ್ದಾರೆ ಏನಂತಂದು ಹೇಳಿದ್ರೆ ಎ ಇದ್ದಾರೆ ಮತ್ತು ಸಿ ಇದ್ದಾರೆ ಏನಂತಂದು ಹೇಳಿದ್ರೆ ಇಬ್ರು ಬಿಟ್ಟು ಹೋಗ್ತಾರ, ಓನ್ಲಿ ಬಿ ಇದ್ದಾವೇನಂತಂದು ಹೇಳಿದ್ರೆ ಮುಂದಿನ ಕೆಲಸ ಮಾಡ್ತಾನ ಅಂತಂದೈತಿ. ಇಷ್ಟೇನಪ್ಪ ಅಂತಂದು ಹೇಳಿದ್ರೆ 3 ಜನ ಕೂಡಿ ಮಾಡ್ತಾರ, ಅದಾದ ನಂತರ ಎ ಮತ್ತು ಸಿ ಬಿಟ್ಟು ಹೋಗ್ತಾರ, ಓನ್ಲಿ ಬಿ ಎಷ್ಟ ಮಾಡ್ತಾನ, ಉಳಿದ ಕೆಲಸ ಎಷ್ಟು ಮಾಡ್ತಾರ ಅಂತ ನೋಡ್ತಾನೆ. ಇವಾಗ ನಾವು ಏನು ಮಾಡ್ಕೋಬೇಕು, ಎ ಒಂದಿಂದಾಗ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? 20 ಯೂನಿಟ್ ಪ್ಲಸ್ ಮಾಡ್ರಿ. ಬಿ ಇದ್ದಾವ ಎಷ್ಟು ಮಾಡ್ತಾನ? 15 ಯೂನಿಟ್. ಅದಾದ ನಂತರ ಸಿ ಇದ್ದಾವ ಎಷ್ಟು ಮಾಡ್ತಾನ? 20 ಯೂನಿಟ್. ಸೊ ಟೋಟಲ್ ಕೂಡಿಸ್ರಿ ಎಷ್ಟಾಯ್ತು? ಸೇಮ್ ಅದೇ ಥರ ಇಲ್ಲಿ ಕೂಡ ಏನಂತಂದು ಹೇಳಿದ್ರೆ ಇಷ್ಟು ಕೆಲಸ ಮಾಡ್ತಾರ, ಅವ್ರದ್ದು ಯೂನಿಟ್ಗಳು ಕೂಡಿಸ್ಬೇಕು. ಇಲ್ಲಿ ಕೂಡ ಏನಂತಂದು ಹೇಳಿದ್ರೆ ಕೂಡಿಸ್ಬೇಕು. ಸೊ ಟೋಟಲ್ ಆಗಿ ಈ 3 ಕೂಡಿಸಿದಾಗ ಎಷ್ಟಾಗತ್ತೆ ನೋಡ್ರಿ. ಟೋಟಲ್ ಆಗಿ ಈ 3 ಕೂಡಿಸಿದಾಗ ಎಷ್ಟು ಯೂನಿಟ್ ಕೆಲಸ ಆಗತ್ತಾ ಅಂದ್ರೆ 3 ಜನ ಕೂಡಿ ಮಾಡೋದಿದು. ಹೇಳ್ರಿ ನೋಡೋಣ ಎಷ್ಟು ಯೂನಿಟ್ ಆಗತ್ತಾ? ಸಿಂಪಲ್ ರೋ, ಇಲ್ಲಿ ಎಷ್ಟೈತಿ? ಇದು 20 ಅಲ್ಲ, ಇದು 24. ಇದು ಫಸ್ಟ್ ಒನ್ 24. 24, 15, 20 ಟೋಟಲ್ ಆಗಿ ಕೂಡಿಸಿದ್ರೆ ಎಷ್ಟಾಗತ್ತ? 24, 15, 20, 5, 4, 9 ಅದಾದ ನಂತರ 59. ಇದು 59 ಆಯ್ತು, ಇದು 59 ಆಯ್ತು, ಇದು 59 ಆಯ್ತು. 3 ಕೂಡಿಸಿದಾಗ ಎಷ್ಟಾಗತ್ತ? 177 ಆಗತ್ತ. ಸೊ 177 ಏನಂತಂದು ಹೇಳಿದ್ರೆ 3 ಜನ ಕೂಡಿ ಕೆಲಸ ಮಾಡ್ತಾರ, ಅದಾದ ನಂತರ ಎ ಮತ್ತು ಸಿ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾರ, ಓನ್ಲಿ ಬಿ ಅಷ್ಟೇ ಕೆಲಸ ಮಾಡ್ತಾನ. ನಮ್ದು ಟೋಟಲ್ ಕೆಲಸ ಎಷ್ಟೈತಿ? 240 ಐತಿ. ಸೊ ಉಳಿದ ಕೆಲಸ ಕಂಡು ಹಿಡ್ಬೇಕಲ್ಲ, ಈಗ ಉಳಿದ ಕೆಲಸ ಯಾರು ಮಾಡ್ತಾರ? ಬಿ ಮಾಡ್ತಾನೆ. ಉಳಿದ ಕೆಲಸ ಕಂಡು ಹಿಡ್ಬೇಕು. 240 ಟೋಟಲ್ ಕೆಲಸ, 3 ಜನ ಕೂಡಿ ಮಾಡಿರೋದು 177 ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ? ಸೊ 3 ಆಗತ್ತಾ. ಅದಾದ ನಂತರ ನೆಕ್ಸ್ಟು ಸೊ ಇಲ್ಲೇನಂತಂದು ಹೇಳಿದ್ರೆ ಮತ್ತೆ ಎಷ್ಟಾಗತ್ತೆ ನೋಡ್ರಿ, 14 8 ಹೊಡೆದ್ರೆ ಎಷ್ಟು? 6 ಆಗತ್ತಾ. ಅಂದ್ರೆ 63 ಏನಪ್ಪ ಅಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಉಳಿತು. ಇದನ್ನ ಒಬ್ಬ ಮಾಡ್ತಾನ, ಯಾರು ಮಾಡ್ತಾರ? ಬಿ ಮಾಡ್ತಾನ. ಸೊ ಬಿ ಒಂದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? ಟೋಟಲ್ 63 ಯೂನಿಟ್ ಉಳಿದೈತಿ. ಸೊ ಬಿ ಇದ್ದಾವ ಎಷ್ಟು ಮಾಡ್ತಾನ ಒಂದಿನಕ್ಕೆ? 15 ಯೂನಿಟ್ ಕೆಲಸ ಮಾಡ್ತಾನ. ಅಂದ್ರೆ 63 ಡಿವೈಡೆಡ್ ಬೈ 15 ಮಾಡ್ರಿ ಅಂತಂದು ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಇವಾಗ. ಕ್ಲಿಯರಾ? ಸೊ ಅದನ್ನ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ರಿ? 63 ಡಿವೈಡೆಡ್ ಬೈ 15. ಸೊ 15 4 60. ಸೊ ಅದಾದ ನಂತರ 3 ಉಳಿತು. ಇದನ್ನ ಹೆಂಗ್ ಬರಿತೀರಿ? 4 ದಿನ ಅದಾದ ನಂತರ 3 ಡಿವೈಡೆಡ್ ಬೈ 15 ಅಂತ ಬರಿತೀರಿ. ಸೊ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಿ ಬರಿಬೇಕಂತಂದು ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ ಇದು 3 1 3 5. ಸೊ 4 × 1 ಡಿವೈಡೆಡ್ 5 ದಿನಗಳು ಆಗ್ತಾವ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಇಲ್ಲಿ ಸಿಂಪಲ್ ಲಸ ತಕ್ಕೋಬೇಕು, ಅವ್ರು ಏನು ಕೊಟ್ಟಿದಾರ ಅಷ್ಟು ಕೆಲಸ ಎಷ್ಟಾಗೈತಿ ಕೆಲಸ ಅಂತ ನೋಡಬೇಕು, ಒಟ್ಟು ಕೆಲಸದೊಳಗಡೆ ಅದನ್ನ ಮೈನಸ್ ಮಾಡಬೇಕು, ಮೈನಸ್ ಮಾಡಿದಾಗ ಉಳಿತಿದ್ದ ಕೆಲಸ, ಆ ಉಳಿದ ಕೆಲಸನ ಯಾರು ಮಾಡ್ತಾರೆ ನೋಡಬೇಕು, ಅವ್ರು ಮಾಡೋದು ಎಷ್ಟು ಯೂನಿಟ್ ಅಂತ ನೋಡಬೇಕು, ಡಿವೈಡೆಡ್ ಬೈ ಮಾಡಬೇಕು. ಈ ಕೆಲಸ ಅರ್ಥ ಆಯ್ತಾ ಎಷ್ಟು ಅಂತಂದು ಹೇಳ್ಬಿಟ್ಟು ಎಷ್ಟು ದಿನದಾಗ ಮುಗಿಸ್ತಾನ? ಬಿ ಉಳಿದ ಕೆಲಸನ 4 × 1 ಡಿವೈಡೆಡ್ ಬೈ 5 ದಿನದಲ್ಲಿ ಮುಗಿಸ್ತಾನ. ಸೊ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಯ್ತಾ? ಸೊ ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ ಇದನ್ನ ಬಿಡ್ಸೋಕೆ? ಇನ್ನೊಂದ್ಸರಿ ಬಿಡ್ಸೋಣ. ಎಲ್ರಿಗೂ ಅರ್ಥ ಆಯ್ತಾ? ಮುಂದೆ ಇನ್ನೂ ಇನ್ನೂ ಬರ್ತಾವ, ಇನ್ನೂ ತುಂಬಾ ಏನಂತಂದು ಹೇಳಿದ್ರೆ ಪ್ರಾಬ್ಲಮ್ಸ್ಗಳು ಬರ್ತಾವ, ಅವುಗಳನ್ನು ಮಾಡ್ಕೊಂತ ಹೋಗೋಣ. ಇದು ಎಲ್ರಿಗೂ ಅರ್ಥ ಆಯ್ತಾ? ನಿಮ್ಗೆ ಎಲ್ಲಿ ಅರ್ಥ ಆಗ್ಲಿಲ್ಲ ಹೇಳ್ರಿ, ಅಲ್ಲಿಂದ ಬಿಡಿಸ್ತೀನಿ. ಇದನ್ನ ನೀವು ಕರೆಕ್ಟಾಗಿ ಬಿಡಿಸ್ರಿ ಅಂತಂದು ಹೇಳಿದ್ರೆ 1 ನಿಮಿಷನೂ ಹಿಡಿಯಂಗಿಲ್ಲ ನಿಮಗಿದು, ಅಕ್ಯುರೇಟ್ ಆನ್ಸರ್ ಬರುತ್ತೆ.
ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದು ಹೇಳಿದ್ರೆ ಅವರೆಷ್ಟು ಎ ಇದ್ದವ್ 10ದಿಂದ ಮುಗಿಸ್ತಾನ, ಬಿ ಇದ್ದವ್ 16, ಸಿ ಇದ್ದವ್ 12 ಅಂತ ಕೊಟ್ಟಿದ್ದಾರೆ. ಇವುಗಳನ್ನ ಇಟ್ಕೊಂಡು ಏನಂತಂದು ಹೇಳಿದ್ರೆ ಲಸ ತಕೊಂಡ್ರಿ. ಲಸ ತಕೊಂಡಾಗ 240 ಅಂತ ಬಂತು. ಅದನ್ನ ನಾವೇನಂತ ಹೇಳಿದ್ವಿ, ಒಟ್ಟು ಕೆಲಸ ಅಂತ ಹೇಳಿದ್ವಿ. ಕ್ಲಿಯರ್? ಸೊ ಅದಾದ ನಂತರ 240ನ ಸೊ ಡಿವೈಡೆಡ್ ಬೈ 10 ಮಾಡಿದಾಗ ಒಂದಿನ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಂತಂದು ಬರುತ್ತೆ. ಸೊ ಅದನ್ನೆಲ್ಲಪ್ಪ ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಸೊ ಇವಾಗ ಏನು ಕೊಟ್ಟಿದ್ದಾನ, ಎ ಬಿ ಸಿ ಅಂತಂದು ಹೇಳಿಬಿಟ್ಟು ಅವರು 3 ಜನ ವರ್ಕ್ ಮಾಡ್ತಾರ. ಸೊ ಅಂದರೆ ಎ ಇದ್ದವ ಎಷ್ಟು ಯೂನಿಟ್ ಮಾಡ್ದ, 24 ಯೂನಿಟು, ಬಿ ಇದ್ದವದೆಷ್ಟು 15 ಯೂನಿಟ್ ಐತಾ, ಸಿ ಇದ್ದಾರ 10 ಯೂನಿಟ್ ಐತಾ. ಸೊ ಇದನ್ನೆಲ್ಲ ಕೂಡಿಸ್ಕೊಂಡಾಗ ಏನಂತಂದು ಹೇಳಿದ್ರೆ ಇಷ್ಟು ಕೂಡಿಸ್ಕೋಬೇಕು. ಇವನ್ನೆಲ್ಲ ಮಾಡಿದಾಗ ಏನಪ್ಪ ಅಂತಂದು ಹೇಳಿದ್ರೆ ನಮ್ಗೆ ಟೋಟಲ್ ಅವ್ರು ಮಾಡಿರೋ ಕೆಲಸ ಎಷ್ಟು ಬರುತ್ತೆ ಅಂದ್ರೆ 177 ಬರುತ್ತೆ. ಸೊ ನಮ್ಗೆ ಇಲ್ಲಿ ಒಟ್ಟು ಕೆಲಸ ಎಷ್ಟು 240. ಸೊ 177 ಏನಂತಂದು ಹೇಳಿದ್ರೆ ಇಲ್ಲಿ ಕೂಡಿ ಮಾಡಿದ್ದಾರೆ ಎಲ್ಲರೂ. ಸೊ ಉಳಿದಿರೋ ಕೆಲಸ ಎಷ್ಟು ಅಂತಂದು ಹೇಳಿದ್ರೆ 63. ಇಷ್ಟಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಎ ಮತ್ತು ಸಿ ಇದ್ದಾರೆ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾರೆ. ಅವಾಗ ಬಿ ಒಬ್ಬನೇ ಮಾಡಬೇಕಾಗತ್ತೆ. ಬಿ 63 ಏನು ಒಟ್ಟು ಉಳಿದ ಕೆಲಸ ಐತಲ್ಲ ಅದನ್ನ ಮಾಡಬೇಕು. ಬಿ ಇದ್ದ ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ, ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ, 15 ಯೂನಿಟ್ ಮಾಡ್ತಾನೆ. ಸೊ 63 ಡಿವೈಡೆಡ್ ಬೈ 15 ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಇಷ್ಟು ಬರುತ್ತೆ. ಸಿಂಪಲ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನ ಟ್ರೈ ಮಾಡ್ರಿ, ನೀವೇ ಟ್ರೈ ಮಾಡ್ರಿ, ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಏನ್ ಕೊಟ್ಟಿದಾರ ನೋಡ್ರಿ, ಅದಾದ ನಂತರ ಏನ್ ಕಂಡು ಹಿಡಿ ಅಂತಂದು ಹೇಳಿದಾರ ನೋಡ್ರಿ. ಎ ಬಿ ಮತ್ತು ಸಿ ಒಂದು ಕೆಲಸ ಏನಂತಂದು ಹೇಳಿದ್ರೆ 8, 10, 12 ದಿನದಲ್ಲಿ ಮುಗಿಸ್ತಾರ. ಹಾಗಾದ್ರೆ ಸೊ ಎಲ್ಲರೂ ಸೇರಿ ಅವರೆಲ್ಲರೂ ಒಟ್ಟಿಗೆ ಸೇರಿ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತ ಕ್ವಶನ್ ಕೇಳಿದಾರೆ. ಇದು ಭಿನ್ನ ರಾಶಿ ರೂಪದಲ್ಲಿ ಬರುತ್ತೆ, ಅದನ್ನ ಹೇಳ್ರಿ. ನೀವೆಲ್ಲರೂ ಏನಂತಂದು ಹೇಳಿದ್ರೆ ಒಟ್ಟು ಕೆಲಸ ಹೇಳಕತ್ತೀರಿ. ನಾವ್ ಏನ್ ಮಾಡಿದೀವಲ್ಲಿ ಒಟ್ಟು ಕೆಲಸಕ್ಕೆ ಏನಂತಂದು ಹೇಳಿದ್ರೆ ಇಲ್ಲಿ ಎಲ್ಲರೂ ಒಟ್ಟು ಸೇರ್ಬೇಕು. ಒಟ್ಟು ಎಲ್ರು ಸೇರಿದಾರ ಅಂತಂದು ಹೇಳಿದ್ರೆ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, ಬಿ ಎಷ್ಟು ಯೂನಿಟ್ ಮಾಡ್ತಾನ, ಸಿ ಎಷ್ಟು ಯೂನಿಟ್ ಮಾಡ್ತಾನ, ಅವನ್ನೆಲ್ಲ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಏನಂತಂದು ಹೇಳಿದ್ರೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಯೂನಿಟ್ ಮಾಡಿದಾಗ ಏನಂತಂದು ಹೇಳಿದ್ರೆ ನಮ್ಗೆ ದಿನಗಳು ಬರ್ತಾವ. ಟ್ರೈ ಮಾಡ್ರಿ. ವೆರಿ ಗುಡ್. ಭಿನ್ನ ರಾಶಿ ರೂಪದಲ್ಲಿ ಹೇಳ್ರಿ, ಭಿನ್ನ ರಾಶಿ ರೂಪದಲ್ಲಿ. ಗುಡ್. ಅದು ಏನಂತಂದು ಹೇಳಿದ್ರೆ ಡಿವೈಡ್ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಭಿನ್ನ ರಾಶಿ ರೂಪದಲ್ಲೇ ಹೇಳ್ಬೋದು. ಎಸ್, ಇಲ್ಲಿ ನೋಡ್ರಿ. ಸೊ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡಕತ್ತೀರಿ, ಬಟ್ ಆದ್ರೆ ಇನ್ನೂ ಸ್ಪೀಡ್ ಆಗಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಎಷ್ಟು ದಿನದಾಗ ಮಾಡ್ತಾನೆ, 8 ದಿನದಾಗ ಮಾಡ್ತಾನೆ. ಬಿ ಇದ್ದಾವ ಎಷ್ಟು 10 ದಿನದಾಗ. ಸಿ ಇದ್ದಾವ ಏನಂತಂದು ಹೇಳಿದ್ರೆ 12 ದಿನದಾಗ. 3 ಜನ ಸೇರಿದ್ರೆ ಎಷ್ಟು ದಿನದಾಗ ಮಾಡ್ತಾರೆ ಅಂತಂದು ಕ್ವಶನ್ ಐತಿ. ಸಿಂಪಲ್ಲಾ? ಈಗೇನು ಬರ್ಕೋಬೇಕು, ಸಿಂಪಲ್. ನಮ್ಮದು ಫಸ್ಟ್ ಸ್ಟೆಪ್ ಏನು, ಎ ಬಿ ಸಿ 3 ಜನ ಕೊಟ್ಟಿದ್ದಾರೆ, ಈ ಥರ ಬರ್ಕೋಬೇಕು. ಸೊ 8 ದಿನದಾಗ, ಇವ್ನು 10 ದಿನದಾಗ, ಇವ್ರು 12 ದಿನದಾಗ ಆ ಕೆಲಸ ಕಂಪ್ಲೀಟ್ ಮಾಡ್ತಾರೆ. ಈಗ ನಾವೇನು ಮಾಡ್ಬೇಕು, 8, 10, 12 ಸಿಗ್ತಾ, ಇದನ್ನ ಏನ ಮಾಡ್ಕೋಬೇಕು, ಲಸ ತಕ್ಕೋಬೇಕು. ಲಸ ತಕ್ಕೊಡ್ರಿ, ಎಷ್ಟು ಬರುತ್ತೆ ಲಸ ಇದ್ರದ್ದು? ಸೊ 2 4 8, 2 5 10, 2 6 12. ಮತ್ತೆ 2ರಿಂದ ಡಿವೈಡ್ ಆಗ್ತಾವೆ ನೋಡ್ರಿ. 2 2 4, 5 ಡಿವೈಡ್ ಆಗಂಗಿಲ್ಲ, ಹಂಗೆ ಇಟ್ವಿ. 2 3 6. ನೆಕ್ಸ್ಟ್ ಯಾವುದು ಡಿವೈಡ್ ಆಗಂಗಿಲ್ಲ. ಇವನ್ನೆಲ್ಲ ಏನಂತಂದು ಹೇಳಿದ್ರೆ ಇಂಟು ಮಾಡ್ಕೋಬೇಕು. ಸೊ 2 2 4, 4 2 8, 8 5 40, 40 ಇಂಟು 3 ಎಷ್ಟಪ್ಪ ಅಂತಂದು ಹೇಳಿದ್ರೆ 120. ಸೊ ಈ 120 ಏನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಎಲ್ರಿಗೂ ಇಷ್ಟು ಬಂತ. ಇವಾಗ ಏನಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಮಾಡಬೇಕು. ಒಟ್ಟು ಕೆಲಸ ಆಯ್ತು. ಒಂದು ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಒಬ್ಬೊಬ್ರು ಅಂತಂದು ಹೇಳಿ ಕಂಡುಹಿಡಬೇಕು. ಕಂಡುಹಿಡೀರಿ, ಎಷ್ಟೆಷ್ಟು ಮಾಡ್ತಾರೆ ಅಂತಂದು ಹೇಳಿ ನನಗೆ ಮೆಸೇಜ್ ಹಾಕ್ರಿ, ಬೇಗ ಬೇಗ ಮೆಸೇಜ್ ಹಾಕ್ರಿ.
ಸೊ ಎ ಇದ್ದ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ, ಬಿ ಇದ್ದ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ, ಸಿ ಇದ್ದ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ ಅಂತಂದು ಹಾಕ್ಬೇಕು. ನೋಡ್ರಿ ಎ ಇದ್ದಾವ್ ಮಾಡ್ಬೇಕಂತಂದು ಹೇಳಿದ್ರೆ ಏನು ಮಾಡಬೇಕು, 120 ಡಿವೈಡೆಡ್ ಬೈ 8 ಮಾಡಿದ್ರೆ ಬರುತ್ತೆ ನಮ್ಗೆ ಎಷ್ಟು ಬರುತ್ತಾ 15. ಸೊ ನೆಕ್ಸ್ಟು ಬಿದು ಎಷ್ಟು ಅಂತಂದು ಹೇಳಿದ್ರೆ 120 ಡಿವೈಡೆಡ್ ಬೈ 10 ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಎಷ್ಟು ಮಾಡ್ತಾನೆ ಇಲ್ಲಿ 12. ಸೊ ಅದಾದ ನಂತರ ಮೂರನೇದು ನೋಡ್ರಿ 120 ಡಿವೈಡೆಡ್ ಬೈ 12 ಮಾಡ್ರಿ ಅಂತಂದು ಹೇಳಿದ್ರೆ 10 ಬರುತ್ತೆ. ಇದೇನಪ್ಪ ಅಂತಂದು ಹೇಳಿದ್ರೆ ಅವರು ಒಂದು ದಿನಕ್ಕೆ ಮಾಡುವಂತಹ ಯೂನಿಟ್ ಕೆಲಸಗಳು, ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ. ಇದು ಟೋಟಲ್ ಯೂನಿಟ್, ಇದು ಒಟ್ಟು ಕೆಲಸ ಎಷ್ಟೈತಿ 120 ಯೂನಿಟ್ ಐತಿ. ಒಂದಿಂದಾಗ ಎಷ್ಟು ಯೂನಿಟ್ ಮಾಡ್ತಾರ 15, 12, 10 ಅಂತ ಮಾಡ್ತಾರ. ಇವಾಗ ನಮ್ಗೇನು ಕೇಳಿದಾರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳಿದಾರೆ. ಇವರು 3 ದಿನ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರ ಅಂತ ಕಂಡುಹಿಡಬೇಕು. ಎಷ್ಟು ಯೂನಿಟ್ ಮಾಡ್ತಾರ 15 ಪ್ಲಸ್ 12 ಪ್ಲಸ್ 10 ಒಂದು ದಿನಕ್ಕೆ ಎಷ್ಟಾಗುತ್ತೆ, ಇದು 15 ಪ್ಲಸ್ 12 27, 27 ಪ್ಲಸ್ 10 ಅಂತಂದು ಹೇಳಿದ್ರೆ 37 ಯೂನಿಟ್ ಏನಪ್ಪ ಅಂತಂದು ಹೇಳಿದ್ರೆ ಒಂದು ದಿನಕ್ಕೆ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಐತಿ 120 ಯೂನಿಟ್ ಐತಿ. ಡಿವೈಡೆಡ್ ಬೈ 37 ಮಾಡ್ರಿ, ಭಿನ್ನ ರಾಶಿ ರೂಪದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಇಷ್ಟು ದಿನಗಳು ಬೇಕು. ಸೊ ಇದನ್ನ ಡಿವೈಡೆಡ್ ಬೈ ಎಲ್ಲ ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತಾ 3.2 ಸಮಥಿಂಗ್ ಈ ಥರ 3.3 ಈ ಥರ ಆನ್ಸರ್ ಬರುತ್ತೆ. ಸೊ ಇದು ಎಲ್ರಿಗೂ ಕ್ಲಿಯರ್ ಆಯ್ತಾ? ಇಷ್ಟು ಈಸಿ ಮೆಥಡ್ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ನಾನು ನಿಜ ಹೇಳ್ತಿದ್ದೀನಿ, ಇಷ್ಟು ಈಸಿ ಮೆಥಡ್ ಎಲ್ಲದಕ್ಕೂ ಎಲ್ಲೂ ಸಿಗಂಗಿಲ್ಲ. ಇದನ್ನ ಅರ್ಥ ಮಾಡ್ಕೊಬೇಕು. ಕೆಲ್ಸದ ಮೇಲೆ ಏನಪ್ಪಾ ಅಂತಂದು ಹೇಳಿದ್ರೆ ಇಷ್ಟು ಈಸಿ ಮೆಥಡ್ ಎಲ್ಲೂ ಸಿಗಂಗಿಲ್ಲ. ಇವನ್ ನಾನು ಸ್ಟಡಿ ಮಾಡುವಾಗ ಕೂಡ ಏನಂತಂದು ಹೇಳಿದ್ರೆ ನನಗೂ ಸಿಕ್ಕಿಲ್ಲ, ಬಟ್ ಆದ್ರೆ ಇವಾಗ ಸಿಕ್ಕೈತ ಈಸಿ ಮೆಥಡ್. ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇದು? ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಇದನ್ನ ನೀವೇ ಮಾಡಕ್ ಟ್ರೈ ಮಾಡ್ರಿ ನೋಡೋಣ. ಈ ತರ ಒಂದು ಟೈಪ್ ಬರುತ್ತಾ, ತುಂಬಾ ಈಸಿ. ಇಲ್ಲಿ ಏನು ಕೊಟ್ಟಿದ್ದಾನೆ, ಎ ಮತ್ತು ಬಿ ಒಟ್ಟಾಗಿ ಏನಂತಂದು ಹೇಳಿದ್ರೆ 15 ದಿನದಲ್ಲಿ ಒಂದು ಕೆಲಸ ಮಾಡ್ತಾರ. ಬಿ ಮತ್ತು ಸಿ ಇದ್ದಾರೆ ಸೇರ್ಬಿಟ್ಟು ಏನಂತಂದು ಹೇಳಿದ್ರೆ 12 ದಿನದಲ್ಲಿ ಮಾಡ್ತಾರ. ಸಿ ಮತ್ತು ಎ ಇದ್ದಾರೆ ಸೇರ್ಬಿಟ್ಟು ಏನಪ್ಪಾ ಅಂತಂದು ಹೇಳಿದ್ರೆ 10 ದಿನದಲ್ಲಿ ಮಾಡ್ತಾರ. ಸೊ ಹಂಗಾದ್ರೆ ಬಿ ಒಬ್ನೇ ಎಷ್ಟು ದಿನದಾಗ ಮಾಡ್ತಾನ ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್, ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಟ್ರೈ ಮಾಡ್ರಿ ನೋಡೋಣ ಮಾಡಕ್ಕೆ. ನಾನು ಮಾಡ್ತೀನಿ, ನಾನು ಮಾಡೋದೈತೆ, ನೀವು ಮಾಡಕ್ಕೆ ಟ್ರೈ ಮಾಡ್ರಿ. ನಾನು ಎಲ್ಲಾನು ಹೇಳಿಕೊಟ್ನೀಗ. ಸೊ ಇಲ್ಲೇನಂತಂದು ಹೇಳಿದ್ರೆ ಬರ್ಕೊಳ್ರಿ, ಲಸ ತಕ್ಕೊಳ್ರಿ, ಒಟ್ಟು ಕೆಲಸ ಬರುತ್ತೆ, ಯೂನಿಟ್ ಕೆಲಸ ಕಂಡಿಡಿರಿ. ಯೂನಿಟ್ ಕೆಲಸ ಕಂಡಿಡಿದಾಗ ಎ ಪ್ಲಸ್ ಬಿದು ಯೂನಿಟ್ ಕೆಲಸ ಬರುತ್ತೆ, ಬಿ ಪ್ಲಸ್ ಸಿದು ಯೂನಿಟ್ ಕೆಲಸ ಬರುತ್ತೆ, ಸಿ ಪ್ಲಸ್ ಎದು ಯೂನಿಟ್ ಕೆಲಸ ಬರುತ್ತೆ. ಅವಾಗ ಏನು ಮಾಡ್ರಿ ಅಂತಂದು ಹೇಳಿದ್ರೆ ನಮಗೆ ಬಿ ಬೇಕಾಗಿತ್ತಲ್ಲ, ಬಿ ವ್ಯಾಲ್ಯೂ ಕಂಡಿಡ್ಕೊಳ್ರಿ. ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾ ಅಂತ ನೋಡ್ರಿ. ಬಿ ಎಷ್ಟು ಯೂನಿಟ್ ಮಾಡ್ತಾ ಅಂತಂದು ಕಂಡು ಹಿಡಿದ್ರಿ ಅಂತಂದು ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡು 600 ಬರುತ್ತೋ ಎಷ್ಟು ಬರುತ್ತೋ ನೋಡ್ರಿ, ರಾಂಗ್ ಐತದ. ಲಸ ತಕ್ಕೊಳ್ರಿ ಕರೆಕ್ಟಾಗಿ, ಅದು ಬರಂಗಿಲ್ಲ. ವಿಡಿಯೋ ಅದಾವ ನೋಡ್ರಿ, ಆಲ್ರೆಡಿ 6 ವಿಡಿಯೋಸ್ ಅದಾವ ಲಸ ಮೇಲೆ. ರಾಂಗ್ ಐತ್ರೋ, ಟೋಟಲ್ ವರ್ಕ್ ರಾಂಗ್ ಐತ. ಲಸ ತಕ್ಕೊಳಕ್ ಬರಂಗಿಲ್ಲೇನ್ರು, ಏನ್ರೋ ನಿಮ್ದ? ಇಲ್ಲಿ ನೋಡ್ರಿ, ಸೊ ಎ ಪ್ಲಸ್ ಬಿ, ಅದಾದ ನಂತರ ಬಿ ಪ್ಲಸ್ ಸಿ, ಅದಾದ ನಂತರ ಸಿ ಪ್ಲಸ್ ಎ ಅಂತಂದು ಹೇಳಿ ಈ ಥರ ಬರ್ಕೊಂಡ್ರಿ. ಸೊ ಎಷ್ಟೆಷ್ಟು ದಿನ 15, 12, 10 ಅಂತಂದೈತಿ. ಇವಾಗ ನಾ ಏನು ಮಾಡ್ಕೊಬೇಕು, ಲಸ ತಕ್ಕೊಳ್ಬೇಕು. 15, 12, 10 ಲಸ ಎಷ್ಟಾಗತ್ತೆ ನೋಡ್ರಿ. ಸೊ 2ರಿಂದ ಡಿವೈಡ್ ಮಾಡ್ತೀನಿ, 15 ಡಿವೈಡ್ ಆಗಿಲ್ಲ ಹಂಗೆ ಇಟ್ಕೊತೀನಿ. 2 6 12, 2 5 10. ನೆಕ್ಸ್ಟ್ ನೋಡ್ರಿ 5ರಿಂದ ಡಿವೈಡ್ ಆಗುತ್ತೆ, 5 3 15, 6 ಡಿವೈಡ್ ಹಂಗೆ ಇಟ್ಕೊತೀನಿ. ಸೊ ಅದಾದ ನಂತರ 5 1 5. ನೆಕ್ಸ್ಟ್ 3ರಿಂದ ಡಿವೈಡ್ ಆಗತ್ತೆ ನೋಡ್ರಿ, 3 1 3 2. ಸೊ ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ ಎಲ್ಲ ಇಂಟು ಮಾಡ್ಕೊತೀನಿ.
ಸೊ 2 5 10, 13 30, 30 ಇಂಟು 60. ಸೊ ಟೋಟಲ್ ಒಟ್ಟು ಕೆಲಸ ಎಷ್ಟಪ್ಪ ಅಂತಂದು ಹೇಳಿದ್ರೆ 60 ಆಯಿತು. ಒಟ್ಟು ಕೆಲಸದ ಯೂನಿಟ್ ಎಷ್ಟಾಯಿತು ಅಂತಂದು ಹೇಳಿದ್ರೆ 60 ಯೂನಿಟ್ ಆಯಿತು. ಇವಾಗ ಏನು ಮಾಡ್ಕೋಬೇಕು, ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ, ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಂತ ನೋಡ್ಕೊಬೇಕು. ಸೊ ಅದನ್ನ ನೋಡ್ಕೊಳ್ರಿ, ಎಷ್ಟೆಷ್ಟು ಯೂನಿಟ್ ಮಾಡ್ತಾರ. ಸಿಂಪಲ್, 60 ಡಿವೈಡೆಡ್ ಬೈ 15 ಮಾಡ್ರೆ ಎಷ್ಟು ಬರುತ್ತೆ, 4 ಯೂನಿಟ್ ಅಂತ ಬರುತ್ತೆ. ಎ ಪ್ಲಸ್ ಬಿ ಏನಂತಂದು ಹೇಳಿದ್ರೆ ಒಂದು ದಿನಕ್ಕೆ 4 ಯೂನಿಟ್ ಮಾಡ್ತಾರ. ಸೇಮ್ 60 ಡಿವೈಡೆಡ್ ಬೈ 12 ಮಾಡ್ರಿ ಅಂತಂದು ಹೇಳಿದ್ರೆ 5 ಬರುತ್ತೆ. ಸೊ ಬಿ ಪ್ಲಸ್ ಸಿ ಇದ್ದಾರೆ ಏನಂತಂದು ಹೇಳಿದ್ರೆ 5 ಯೂನಿಟ್ ಮಾಡಿದ್ರು. ಸೇಮ್ ಅದೇ ಥರ, ಸೊ ಎ ಪ್ಲಸ್ ಸಿ ಅಥವಾ ಸಿ ಪ್ಲಸ್ ಸಿ ಏನಂತಂದು ಹೇಳಿದ್ರೆ 60 ಡಿವೈಡೆಡ್ ಬೈ 10 ಮಾಡ್ರಿ ಅಂದ್ರೆ 6 ಯೂನಿಟ್ ಅಂತ ಬರುತ್ತೆ. ಸೊ ಇವಾಗ ಏನಂತಂದು ಹೇಳಿದ್ರೆ ನಮ್ಗೆ ಏನು ಕೇಳಿದಾನ, ಬಿ ಎಷ್ಟು ದಿನದಾಗ ಮಾಡ್ತಾನಂತ ಕ್ವಶನ್ ಕೇಳಿದಾರೆ. ನಮ್ಗೆ ಬಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನಂತಂದು ಹೇಳಿ ಕಂಡು ಹಿಡ್ಕೋಬೇಕು ಮೊದಲು. ನಮ್ಗೆ ಇಲ್ಲಿ ಐತಿ. ಸೊ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು, 4 ಯೂನಿಟು. ಅದಾದ ನಂತರ ಬಿ ಪ್ಲಸ್ ಸಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 5 ಯೂನಿಟು. ಅದಾದ ನಂತರ ಎ ಪ್ಲಸ್ ಸಿ ಈಕ್ವಲ್ ಟು ಏನಪ್ಪ ಅಂತಂದು ಹೇಳಿದ್ರೆ 6 ಯೂನಿಟ್ ಅಂತಂದು ಐತಿ. ನಮ್ಗೇನು ಕಂಡು ಹಿಡ್ಕೊಬೇಕು, ಬಿ ಕಂಡು ಹಿಡ್ಕೊಬೇಕು. ಬಿ ಕಂಡು ಹಿಡ್ಕೊಬೇಕು ನೋಡ್ರಿ. ಸೊ ಬಿ ಕಂಡು ಹಿಡ್ಕೋಬೇಕಂತಂದು ಹೇಳಿದ್ರೆ ನಮ್ಗೇನು ಹೋಗ್ಬೇಕು, ಸೊ ಎ ಮತ್ತು ಸಿ ಹೋಗ್ಬೇಕಲ್ಲ. ಸಿಂಪಲ್, ನಾನು ಇವನ್ನ ಎರಡು ತೊಗೊತೀನಿ ನೋಡ್ರಿ. ಬಿ ಕಂಡು ಹಿಡ್ಕೊಬೇಕಲ್ಲ, ಇದನ್ನ ಹಂಗೆ ಇಟ್ಕೊಳ್ರಿ. ಇದನ್ನೊಂದ ಇವೆರಡು ತೊಗೊಳ್ರಿ. ಸೊ ಇವೆರಡನ್ನೂ ತೊಗೊಂಡೇನಪ್ಪ ಅಂತಂದು ಹೇಳಿದ್ರೆ ಇದನ್ನ ಫಸ್ಟ್ ಬರ್ಕೊಡ್ರಿ. ಎ ಪ್ಲಸ್ ಸಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 6 ಅಂತಂದು ಇಲ್ಲಿ ಬರ್ಕೊಡ್ರಿ. ಇದನ್ನು ಮೈನಸ್ ಮಾಡ್ರಿ, ಮೈನಸ್ ಬಿ ಪ್ಲಸ್ ಸಿ ಮಾಡ್ರಿ. ನೋಡ್ರಿ, ಎ ಪ್ಲಸ್ ಸಿ ಒಳಗಡೆ ಬಿ ಪ್ಲಸ್ ಸಿ ಮಾಡ್ರಿ, ಮೈನಸ್ ಮಾಡ್ರಿ. ಸೊ 6 ಮೈನಸ್ 5 ಆಗುತ್ತೆ ಇಲ್ಲಿ ನೋಡ್ರಿ. ಸೊ ಎ ಪ್ಲಸ್ ಸಿ ಮೈನಸ್ ಬಿ ಮೈನಸ್ ಸಿ ಆಗುತ್ತೆ. ಸೊ 6 ಮೈನಸ್ 5 ಇಲ್ಲಿ ನೋಡ್ರಿ, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ. ಎ ಮೈನಸ್ ಬಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 1 ಆಗುತ್ತೆ. ಕ್ಲಿಯರ್. ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು, 4 ಆಯಿತು. ಎ ಮೈನಸ್ ಬಿ ಎಷ್ಟಾಗತ್ತ, 1 ಆಗುತ್ತೆ. ಸೊ ನಮಗೇನಂತಂದು ಹೇಳಿದ್ರೆ ಬಿ ವ್ಯಾಲ್ಯೂ ಕಂಡು ಹಿಡಬೇಕು. ಇದನ್ನ ಮೈನಸ್ ಮಾಡ್ರಿ, ಇದು ಪ್ಲಸ್ ಆಗುತ್ತೆ ಇಲ್ಲಿ. ಯಾಕಂತಂದು ಹೇಳಿದ್ರೆ ಮೈನಸ್ ಐತಿ. ಅದಾದ ನಂತರ ಇದು ಮೈನಸ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಬಿ ಆಗುತ್ತೆ. ಅದಾದ ನಂತರ ಇದು ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 3 ಆಗುತ್ತೆ. ಬಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 3/2 ಯೂನಿಟ್ಸ್ ಆಗುತ್ತೆ. ನಾನು ಈ ಥರ ತೊಗೊಂಡು ಮಾಡಿದಾಗ ಹಿಂಗೆ ಬಂತು. ನೀವು ಯಾವುದಾದ್ರೂ ತೊಗೊಂಡು ಮಾಡ್ರಿ, ನಮ್ಗೆ ಏನು ಬೇಕು ವ್ಯಾಲ್ಯೂ, ಬಿ ವ್ಯಾಲ್ಯೂ ಕಂಡುಹಿಡ್ಬೇಕಷ್ಟ. ನೀವು ಯಾವುದಾದ್ರೂ ತೊಗೊಂಡು ಮಾಡ್ರಿ ಸಮೀಕರಣ, ನಮಗೆ ಬಿ ವ್ಯಾಲ್ಯೂ ಕಂಡುಹಿಡ್ಬೇಕಷ್ಟ. ಕ್ಲಿಯರಾ. ಬಿ ವ್ಯಾಲ್ಯೂ ಏನಂತಂದು ಹೇಳಿದ್ರೆ 3/2 ಬಂತು, ಯೂನಿಟ್ಸ್ ಬಂತು. ಟೋಟಲ್ ಯೂನಿಟ್ ಎಷ್ಟೈತಿ, 60 ಐತಿ. ಡಿವೈಡೆಡ್ ಬೈ ಏನಪ್ಪ ಅಂತಂದು ಹೇಳಿದ್ರೆ 3/2 ಮಾಡಬೇಕು. ಇದು ಡಿವೈಡೆಡ್ ಬೈ 2 ಏನಂತಂದು ಹೇಳಿದ್ರೆ ಇಂಟು 2 ಆಗುತ್ತೆ. ಸೊ 31 30 20 60. 20 ಇಂಟು 2 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 40 ಆಗುತ್ತೆ. ಟೋಟಲ್ ಎಷ್ಟು ದಿನ ತೊಗೊಂತಾನ ಅಂತಂದು ಹೇಳಿದ್ರೆ ಬಿ ಕಂಪ್ಲೀಟ್ ಮಾಡಕ್ಕೆ 40 ದಿನಗಳನ್ನು ತೊಗೊಂತಾನ. ಎಸ್, ಕ್ಲಿಯರಾ. ಸೊ ಎಲ್ಲಿವರೆಗೂ ಅರ್ಥ ಆಯ್ತು ನಿಮಗೆ, ಯೂನಿಟ್ ಕೆಲಸ ಕಂಡುಹಿಡಿಯೋವರೆಗೂ ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಸಮೀಕರಣ ಸರ್ ಬಿ ಹೆಂಗೆ ಕಂಡುಹಿಡಿದ್ರಿ ಅಂತ ಗೊತ್ತಾಗಿಲ್ಲ. ಬಟ್ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಬೇರೆ ಕ್ವಶನ್ಸ್ಗಳನ್ನ ತೊಗೊಂಡು ಏನಂತಂದು ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಟ್ರೈ ಮಾಡ್ರಿ, ನೀವೇ ಟ್ರೈ ಮಾಡ್ರಿ ಇವಾಗ. ಸೊ ಎ ಪ್ಲಸ್ ಬಿ ಈಕ್ವಲ್ ಟು 4 ಐತಿ. ಬಿ ಪ್ಲಸ್ ಸಿ ಈಕ್ವಲ್ ಟು 5 ಐತಿ. ಎ ಪ್ಲಸ್ ಸಿ ಈಕ್ವಲ್ ಟು ಏನಂತಂದ್ರೆ 6 ಐತಿ. ನಾವು ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಈ 3 ಈಕ್ವೇಶನ್ ಸೇರಿಸ್ಬಿಟ್ಟು ಟ್ರೈ ಮಾಡ್ರಿ. ನಮ್ಗ ಬಿ ಕಂಡುಹಿಡಬೇಕಷ್ಟೇ ಇವಾಗ. ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ 4 ಐತಿ, ಬಿ ಪ್ಲಸ್ ಸಿ 5 ಐತಿ, ಎ ಪ್ಲಸ್ ಸಿ 6 ಐತಿ. ಈ 3 ಈಕ್ವೇಶನ್ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ಬಿ ಕಂಡುಹಿಡಿರಿ. ಯಾವುದಾದ್ರೂ 2 ತಗೊಳ್ರಿ, ನಿಮ್ಗೆ ಇಷ್ಟ ಆಗಿದ್ದು. ನಮ್ಗೇನಂತಂದು ಹೇಳಿದ್ರೆ ಬಿ ಕಂಡುಹಿಡಬೇಕು. ಸೊ ಬಿ ಕಂಡುಹಿಡಬೇಕಂತಂದು ಹೇಳಿದ್ರೆ ಯಾವುದಾದ್ರೂ ಒಂದು ಇಟ್ಕೊಬೇಕು ಇವಾಗ. ಸೊ ನಾನು ಆಗಲೇ ಎ ಪ್ಲಸ್ ಬಿ ಇಟ್ಕೊಂಡಿದ್ನ, ಇವಾಗ ಬಿ ಪ್ಲಸ್ ಸಿ ಈಕ್ವಲ್ ಟು 5 ಅಂತಂದು ಹೇಳಿ ಹಂಗೆ ಇಟ್ಕೊತೀನಿ. ಇವೆರಡೂ ಮೈನಸ್ ಮಾಡ್ತೀನಿ ನಾನು ಇವಾಗ. ಈ ಎರಡನ್ನೂ ಹೆಂಗೆ ಮೈನಸ್ ಮಾಡ್ತೀನಿ? ಸಿಂಪಲ್, ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಸಿ ಮಾಡಿದ್ರೆ ಇಲ್ಲಿ ಹೆಂಗೆ ಬರ್ಕೋಬೇಕು ನಾನು? 4 - 6 ಅಂತಂದು ಹೇಳಿ. ಸೊ ಇದು ಎ ಪ್ಲಸ್ ಬಿ ಬ್ರಾಕೆಟ್ ತೆಗಿರಿ,
ಇದು ಮೈನಸ್ ಇಲ್ಲಿ ಪ್ಲಸ್ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಎಷ್ಟಾಗತ್ತಾ ಮೈನಸ್ ಎ ಆಗತ್ತಾ, ಇದನ್ನ ಇಲ್ಲಿ ಗುಣಿಸ್ರಿ ಮೈನಸ್ ಇಂಟು ಪ್ಲಸ್ ಏನಾಗತ್ತಾ ಮೈನಸ್ ಆಗತ್ತಾ, ಇಲ್ಲಿ ಎಷ್ಟು ಉಳಿಯುತ್ತೆ ಅಂದ್ರೆ ಮೈನಸ್ 2 ಉಳಿಯುತ್ತೆ. ಸೊ ಇಲ್ಲಿ ನೋಡ್ರಿ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್, ಬಿ ಮೈನಸ್ ಸಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ -2 ಆಗುತ್ತೆ. ಎಷ್ಟಾಗತ್ತಾ ಬಿ ಮೈನಸ್ 2 ಈಕ್ವಲ್ ಟು ಏನಂತಂದು ಹೇಳಿದ್ರೆ ಬಿ ಮೈನಸ್ ಸಿ ಈಕ್ವಲ್ ಟು -2 ಆಗುತ್ತೆ. ಇದನ್ನ ಇಲ್ಲಿ ಹಾಕಿಡ್ರಿ, ಇದೊಂದು ಇಕ್ವೇಶನು ಇದೊಂದು ಇಕ್ವೇಶನು, ಬಿ ಮೈನಸ್ ಸಿ ಈಕ್ವಲ್ ಟು -2 ಆಯಿತು. ಸೊ ಇಲ್ಲಿ ಪ್ಲಸ್ ಸಿ ಮೈನಸ್ ಸಿ ಇವೆರಡು ಕ್ಯಾನ್ಸಲ್ ಆಗ್ತಾವ, ಇದು ಪ್ಲಸ್ ಬಿ ಏನಾಗುತ್ತೆ 2b ಆಗುತ್ತೆ. ಸೊ 5 ಮೈನಸ್ 2 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 3 ಆಗುತ್ತೆ. ಬಿ ಈಕ್ವಲ್ ಟು ಎಷ್ಟು ಅಂತಂದು ಹೇಳಿದ್ರೆ 3/2 ಯೂನಿಟ್ಸ್ ಅಂತ ಆಗುತ್ತೆ. ಸೊ ನಮಗೆ ಟೋಟಲ್ ಒಟ್ಟು ಕೆಲಸ ಎಷ್ಟೈತಿ 60 ಐತಿ, /3/2 ಮಾಡ್ಬೇಕು. ಸೊ /2 ಐತಲ್ಲ, ಇದು ಮೇಲ್ಗಡೆ ಹೋಯ್ತು ಅಂತಂದು ಹೇಳಿದ್ರೆ ಇಂಟು 2 ಆಗುತ್ತೆ. 3 ಒಂದ್ಲೆ 3 20 20 ಇಂಟು 2 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 40 ದಿನ ಅಂತ ಆಗತ್ತೆ. ಇಷ್ಟೆಲ್ಲ ಹೇಳಿದ ನಂತರ ಮತ್ತೆ ಅರ್ಥ ಆಗಲಿಲ್ಲ ಅಂತಂದು ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು? ಇಂಥ ಕ್ವಶನ್ಸ್ಗಳು ಭಾಳ ಬರ್ತಾವೆ, ಈಸಿ ಮೆಥಡ್. ಇಲ್ಲ ಅಂತಂದು ಹೇಳಿದ್ರೆ ನೀವು ಎದ್ ಕಂಡುಹಿಡಿಬೇಕು, ಬಿದ್ ಕಂಡುಹಿಡಿಬೇಕು, ಸಿದ್ ಕಂಡುಹಿಡಿಬೇಕು, ಡಿವೈಡ್ ಮಾಡ್ಕೋಬೇಕು, ಅವೆಲ್ಲ ವರ್ಕೌಟ್ ಆಗಂಗಿಲ್ಲ. ಮೋಸ್ಟ್ ಈಸಿಯೆಸ್ಟ್ ಸ್ಟೆಪ್ ಇದು. ಇಲ್ಲೇನಂತಂದು ಹೇಳಿದ್ರೆ ಯಾವ್ದು ಕಂಡುಹಿಡಿ ಅಂತಂದು ಹೇಳಿದಾನ, ಬೀದ್ ಹೇಳಿದಾನ ಬೀದ್ ಕಂಡುಹಿಡಿಬೇಕು. ಒನ್ ಟೈಮ್ ಏದ್ ಹೇಳಿದ್ದ ಅಂತಂದು ಹೇಳಿದ್ರೆ ಏದ್ ಕಂಡುಹಿಡಿಬೇಕು. ಟ್ರೈ ಮಾಡ್ರಿ, ಏದ್ ಎಷ್ಟಾಗತ್ತ, ಅದಾದ ನಂತರ ಸಿ ಎಷ್ಟು ಮಾಡ್ತಾನೆ ಅಂತಂದು ಹೇಳಿ ಅವನು ಟ್ರೈ ಮಾಡ್ರಿ, ಮನ್ಯಾಗ ಟ್ರೈ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೀವು ಅರ್ಥ ಮಾಡ್ಕೊಂಡ್ರಿ, ಫುಲ್ ಫ್ರೀ ಮೈಂಡ್ ಇಟ್ಕೊಂಡು ಏನೇನು ಮಾಡಬೇಕು ಸ್ಟೆಪ್ಸ್ಗಳನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಆನಂದ್ ಒಂದು ಕೆಲಸ 9 ದಿನದಲ್ಲಿ ಮಾಡಬಲ್ಲ, ವಿನೋದ್ ಏನಂತಂದು ಹೇಳಿದ್ರೆ ಅದೇ ಕೆಲಸವನ್ನ 6 ದಿನದಲ್ಲಿ ಮಾಡಬಲ್ಲ. ಹಾಗಾದ್ರೆ ಇಬ್ರು ಒಟ್ಟಿಗೆ ಎಷ್ಟು ದಿನದಲ್ಲಿ ಮಾಡ್ತಾರ? ಇವಾಗ ನಾವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನು, ಅವ್ರದ್ದು ಏನಂತ ಆನಂದ್ ವಿನೋದ್ ಅಂತಂದು ಬರ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಲಸ ತಕ್ಕೋಬೇಕು, ಒಟ್ಟು ಕೆಲಸ ಬರುತ್ತೆ. ಅವ್ರದ್ದಿಬ್ಬರದು ಏನಂತಂದು ಹೇಳಿದ್ರೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ ಅಂತಂದು ಕಂಡು ಹಿಡ್ಕೊಬೇಕು. ಆಮೇಲೆ ಏನು ಮಾಡಬೇಕು, ಇಬ್ರದ್ದು ಸೇರಿ ಕೇಳಿದಾನಲ್ಲ, ಇಬ್ರು ಸೇರಿ ಎಷ್ಟು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರಂತ ನೋಡ್ಬೇಕು. ಆಮೇಲೆ ಅದನ್ನ ಒಟ್ಟು ಕೆಲಸಕ್ಕೆ ಡಿವೈಡೆಡ್ ಬೈ ಮಾಡ್ರೆ ನಮಗೆ ದಿನಗಳು ಬರ್ತಾವೆ. ಕ್ಲಿಯರ್ ಎಲ್ರಿಗೂ? ಮಾಡ್ರಿ. ಆನಂದ್ ಇದ್ದಾವ ಏನಂತಂದು ಹೇಳಿದ್ರೆ 9 ದಿನದಾಗ ಮಾಡ್ತಾನ. ಅದಾದ ನಂತರ ವಿನೋದ್ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ 6 ದಿನದಾಗ ಮಾಡ್ತಾನ. ಟ್ರೈ ಮಾಡ್ರಿ. ವೆರಿ ಗುಡ್, ತುಂಬಾ ಜನ ಆನ್ಸರ್ ಹೇಳಕತ್ತೀರಿ. ವೆರಿ ಗುಡ್. ಇಲ್ಲಿ ನೋಡ್ರಿ, ಈ ತರ ಬರ್ಕೊಂಡ್ವಾ. ಇವಾಗ ಏನಂತಂದ ಹೇಳಿದ್ರೆ 9 ದಿನ 6 ದಿನ ಅಂತಂದೈತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಟೆಪ್, 9 6 ಲಸ ತಕ್ಕೋಬೇಕು. 3ರಿಂದ ಹೋಗುತ್ತೆ, 3 3 9 3 2 6, ಮುಂದೆ ಹೋಗಂಗಿಲ್ಲ. 3 3 9 9 2 18 18 ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಒಟ್ಟು ಕೆಲಸ ಟೋಟಲ್ ಯೂನಿಟ್ ಆಯ್ತು. ಇವಾಗ ಏನ್ ಮಾಡ್ಬೇಕು, ಒಂದ್ ದಿನದಲ್ಲಿ ಎಷ್ಟು ಮಾಡ್ತಾರ ಅಂತಂದು ಕಂಡುಹಿಡಿಬೇಕು. ಸೊ ಇವನು 2 ಯೂನಿಟ್ ಮಾಡ್ತಾನ, ಇವನು 3 ಯೂನಿಟ್ ಮಾಡ್ತಾನೆ. ಹೆಂಗ್ ಬಂತು ಸರ್? 18 ಡಿವೈಡೆಡ್ 9 ಮಾಡಿದ್ರೆ 2 ಬರತ್ರಿ. ಸೊ 18 ಡಿವೈಡೆಡ್ ಬೈ 6 ಮಾಡಿದ್ರೆ 3 ಯೂನಿಟ್ ಅಂತ ಬಂತು. ಸೊ ಟೋಟಲ್ ಆಗಿ ಅವ್ರು 9 ದಿನ ತೊಗೊಂಡಾರಲ್ಲ, ಇದು ಇಷ್ಟು ಕೆಲಸ ಐತಿ. ಡಿವೈಡೆಡ್ ಬೈ ಮಾಡ್ಕೊಂಡ್ರಿ ಎಷ್ಟು ಯೂನಿಟ್ ಅಂತಂದು ಬಂತು. ಸೊ ಅದಾದ ನಂತರ ಎ ಮತ್ತು ವಿನೋದ್, ಆನಂದ್ ಮತ್ತು ವಿನೋದ್ ಇಬ್ರು ಸೇರಿ ಅಂತಂದ್ರೆ ಒಂದ್ ದಿನದಾಗ ಎಷ್ಟು ಯೂನಿಟ್ ಮಾಡ್ತಾರೆ ನೋಡ್ಬೇಕು. ಒಂದ್ ದಿನದಾಗ ಆನಂದ್ ಎಷ್ಟು ಮಾಡ್ತಾನೆ 2 ಯೂನಿಟ್, ವಿನೋದ್ ಎಷ್ಟು ಮಾಡ್ತಾನೆ 3 ಯೂನಿಟ್. ಟೋಟಲ್ ಎಷ್ಟು ಏನಿತ್ತು 5 ಯೂನಿಟ್ ಆಯ್ತು. ಒಟ್ಟು ಕೆಲಸ ಎಷ್ಟೈತಿ 18 ಯೂನಿಟ್ ಐತಿ. ಅವ್ರು ಒಂದ್ ದಿನದಾಗ ಏನಂತಂದ ಹೇಳಿದ್ರೆ 5 ಯೂನಿಟ್ ಮಾಡಿದ್ರೆ ಸೊ ಎಷ್ಟು ದಿನ ತೊಗೊಂತಾರೆ ಡಿವೈಡ್ ಮಾಡ್ರಿ. ಸೊ 18 ಡಿವೈಡೆಡ್ ಬೈ 5 ಭಿನ್ನ ರಾಶಿ ರೂಪದಲ್ಲಿ. ಸೊ ಇದನ್ನೆಲ್ಲಾದ್ರೂ ಸಾಲ್ವ್ ಮಾಡಿ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಡಿವೈಡ್ ಮಾಡ್ರಿ. 5 3 15. ಸೊ 3 ಉಳಿತು, ಪಾಯಿಂಟ್ ಕೊಟ್ವಿ. ಅದಾದ ನಂತರ 5 6 30. 3.6 ದಿನಗಳನ್ನೇನಂತಂದು ಹೇಳಿದ್ರೆ ಇಬ್ರು ಸೇರಿ ಕೆಲಸ ಮಾಡ್ತಾರ. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಕೆಲಸ ನೋಡ್ರಿ. ಇವರು ಪರ್ಯಾಯ ದಿನ ಅಂತ ಹೇಳ್ತೀವಿ. ಪರ್ಯಾಯ ದಿನ, ಒಂದಿನ ಒಬ್ಬ ಇನ್ನೊಂದ್ ದಿನ ಒಬ್ಬ ಅಂತಂದು ಹೇಳ್ಬಿಟ್ಟು ಇದನ್ನ ಟ್ರೈ ಮಾಡ್ರಿ.
ದಿಲೀಪ ಮತ್ತು ರಾಜೇಶ್ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ 20 ದಿನ 30 ದಿನದಲ್ಲಿ ಅವ್ರು ಕೆಲಸ ಮುಗಿಸ್ತಾರ. ಹಂಗಾದ್ರೆ ಅವ್ರು ಪರ್ಯಾಯ ದಿನದ ಆಧಾರದ ಮೇಲೆ ಅನುಕ್ರಮವಾಗಿ ಅವರೆಲ್ಲರೂ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದು ಹೇಳಿದ್ರೆ, ಪರ್ಯಾಯ ದಿನ ಅಂತಂದು ಹೇಳಿದ್ರೆ ಅಲ್ಟರ್ನೇಟ್, ಒಂದಿನ ಆದ ನಂತರ ಒಬ್ಬ, ಇವತ್ತೊಬ್ಬ ಮಾಡಿದ ಅಂತಂದು ಹೇಳಿದ್ರೆ ನಾಳೆ ಒಬ್ಬ, ಆಮೇಲೆ ನಾಡ್ದು ಅವನೇ, ಈ ಥರ ಮಾಡೋದು. ಸೊ ಹಂಗಾದ್ರೆ ಯಾವಾಗ ಯಾರಿಂದ ಸ್ಟಾರ್ಟ್ ಆಗತ್ತೆ? ರಾಜೇಶ್ನಿಂದ ಸ್ಟಾರ್ಟ್ ಆಗತ್ತೆ. ಸೊ ಅವರು ಇಬ್ರು ಸೇರಿಬಿಟ್ಟು ಎಷ್ಟು ದಿನದ ಕೆಲಸ ಮುಗಿಸ್ತಾರ ಅಂತಂದು ಹೇಳಿ ಟ್ರೈ ಮಾಡ್ರಿ. ನೋಡಿ ಒಟ್ಟು ಕೆಲಸ ಎಷ್ಟು ಬರುತ್ತೆ, ಟೋಟಲ್ ಒಟ್ಟು ಕೆಲಸ ಎಷ್ಟು ಬರುತ್ತೆ ನೋಡ್ರಿ. ಲಸ ತಕೊಂಡು ಒಟ್ಟು ಕೆಲಸ ನೋಡ್ಕೊಡ್ರಿ. ಅದಾದ ನಂತರ ಯೂನಿಟ್ ಕಂಡಿಡಿರಿ. ಒಂದಿನ ಒಬ್ಬಂದು ಬರ್ಕೊಡ್ರಿ, ಇನ್ನೊಬ್ಬಂದು ಒಂದಿನ ಬರ್ಕೊಡ್ರಿ, ಅದನ್ನ ಟ್ರೈ ಮಾಡ್ರಿ. ಸಿಂಪಲ್. ಒಂದಿನ ರಾಜೇಶ್ನಿಂದ ಸ್ಟಾರ್ಟ್ ಆಗೈತೆ, ಒಂದಿನ ರಾಜೇಶ್ ಮಾಡ್ದ ಅಂತಂದು ಹೇಳಿದ್ರೆ ಇನ್ನೊಂದಿನ ದಿಲೀಪ್ ಮಾಡ್ತಾನೆ, ಆಮೇಲೆ ನೆಕ್ಸ್ಟ್ ರಾಜೇಶ್ ಮಾಡ್ತಾನೆ, ನೆಕ್ಸ್ಟ್ ದಿಲೀಪ್ ಮಾಡ್ತಾನೆ, ಆಮೇಲೆ ನೆಕ್ಸ್ಟ್ ರಾಜೇಶ್ ಮಾಡ್ತಾನೆ, ನೆಕ್ಸ್ಟ್ ದಿಲೀಪ್ ಮಾಡ್ತಾನೆ. ಈ ಥರ ಏನಂತಂದು ಹೇಳಿದ್ರೆ ಯೂನಿಟ್ ಕೆಲಸಗಳು ಕಂಡು ಹಿಡ್ಕೊಂತ ಹೋಗೋದು. ರಾಜೇಶಂದು ಮತ್ತು ದಿನೇಶಂದು ಇಬ್ರದ್ದು ಸಿಕ್ಕಿರುತ್ತೆ. ಇದನ್ನ ಕೂಡಿಸ್ಕೊಳ್ರಿ, ಎಷ್ಟು ಬರುತ್ತೆ ನೋಡ್ರಿ. ಇದು 2 ದಿನ. ಸೊ ನೆಕ್ಸ್ಟ್ ನೋಡ್ರಿ 2 ದಿನ 2 ದಿನ 2 ದಿನ ಅನ್ಕೊಂತ ನೋಡ್ಕೊಂತ ಹೋಗ್ರಿ, ಈಸಿಯಾಗಿ ಅರ್ಥ ಆಗತ್ತೆ. ವೆರಿ ಗುಡ್. ಎಷ್ಟೋ ಜನ ಆನ್ಸರ್ ಹೇಳಕ್ಕದಿರಿ ನೋಡ್ರಿ. ದಿಲೀಪ್ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ 20 ದಿನದಾಗ ಒಂದು ಕೆಲಸ ಮುಗಿಸ್ತಾನ. ಇಷ್ಟು ಕೆಲಸ ಐತೆ, ಇದನ್ನ 20 ದಿನದಾಗ ಮುಗಿಸ್ತಾನ. ನೆಕ್ಸ್ಟ್ ರಾಜೇಶ್ ಇದ್ದಾವೇನಂತಂದು ಹೇಳಿದ್ರೆ ಅದೇ ಕೆಲಸವನ್ನ ಇವನು 30 ದಿನ ತಗೊಂತಾನ. ಸೊ ಹಂಗಾದ್ರೆ ಒಟ್ಟು ಕೆಲಸ ಎಷ್ಟಂತ ಕಂಡುಹಿಡ್ಬೇಕು. ಕಂಡುಹಿಡ್ಕೋಬೇಕಂದ್ರೆ ಏನು ಮಾಡಬೇಕು? ಲಸ ತಕ್ಕೋಬೇಕು. 20 30. ಸೊ ಲಸ ತಕ್ಕೊಡ್ರಿ. 2 10 20. ಸರ್ 20 30 10ರಿಂದ ತಕ್ಕೋತಾನಂದ್ರೆ ರಾಂಗ್. 2ರಿಂದನೇ ಹೋಗ್ಬೇಕು. 2 10 20. ಅದಾದಮೇಲೆ 2 30 ಎಷ್ಟು ಇದು? 2 10 2 15. ನೆಕ್ಸ್ಟ್ ನೋಡ್ರಿ 5ರಿಂದ ಹೋಗುತ್ತಾ? 5 2 10 5 3 15. ನೆಕ್ಸ್ಟ್ ಹೋಗಂಗಿಲ್ಲ. 2 5 10 10 2 20 23 60. ಟೋಟಲ್ ಕೆಲಸ ಎಷ್ಟಾಯಿತು? 60 ಯೂನಿಟ್ ಏನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಆಯಿತು. ಹಾಗಾದ್ರೆ ದಿಲೀಪ್ ಒಂದಿಂದಾಗ ಎಷ್ಟು ಕೆಲಸ ಮಾಡ್ತಾನ, ರಾಜೇಶ್ ಒಂದಿಂದಾಗ ಎಷ್ಟು ಕೆಲಸ ಮಾಡ್ತಾನ? ಸಿಂಪಲ್. 60 ಡಿವೈಡೆಡ್ ಬೈ 20. ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ದಿನ ಮಾಡ್ರಿ ಅಂತಂದು ಹೇಳಿದ್ರೆ 3 ಯೂನಿಟ್ ಬರುತ್ತೆ. ಸೊ ಇದೆಷ್ಟು ಬರುತ್ತೆ? 2 ಯೂನಿಟ್ ಬರುತ್ತೆ. ಇಲ್ಲಿ ನಮಗೇನು ಹೇಳಿದಾರ? ಅಲ್ಟರ್ನೇಟ್ ದಿನ. ನಾನು ಹೇಳಿದ್ನಲ್ಲ, ಒಂದಿನ ರಾಜೇಶ್, ಫಸ್ಟ್ ರಾಜೇಶ್ನಿಂದ ಸ್ಟಾರ್ಟ್ ಆಗೈತೆ. ರಾಜೇಶ್ ನೆಕ್ಸ್ಟ್ ಯಾರು ಮಾಡ್ತಾರ ಅಂದ್ರೆ ದಿನೇಶ್ ಮಾಡ್ತಾನೆ. ಸೊ ರಾಜೇಶ್ ಎಷ್ಟು ವರ್ಕ್ ಮಾಡ್ತಾನೆ? ಯೂನಿಟ್ಗೆ 3 ಯೂನಿಟ್. ಇವನು ಎಷ್ಟು ಮಾಡ್ತಾನೆ? 2 ಯೂನಿಟ್. ಸೊ ಟೋಟಲ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 5 ಯೂನಿಟ್ ಆಯಿತು. ಇದೆಷ್ಟು ದಿನ ಆಯಿತು? 2 ದಿನ ಆಯಿತು. 2 ದಿನ ಆಯಿತು. ನೆಕ್ಸ್ಟ್ ನೋಡ್ರಿ, ಮತ್ತೆ ರಾಜೇಶ್ ದಿನೇಶ್ ಮಾಡಿದ್ರೆ 10 ಯೂನಿಟ್ ಆಯಿತು. ಇಲ್ಲಿ 4 ದಿನ. ಸೊ 2 + 2 ಇಲ್ಲೂ 2 ದಿನ ಅಂತ ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟು ಈ ಥರ ಏನಂತಂದು ಹೇಳಿದ್ರೆ ಮಾಡ್ಕೊತ ಹೋಗ್ಬೇಕು. ಟ್ರೈ ಮಾಡ್ರಿ. ಸೊ ಟೋಟಲ್ ಎಷ್ಟು ಆಗತ್ತೆ ನೋಡ್ರಿ. ಟೋಟಲ್ 60 ಯೂನಿಟ್ ಬರಬೇಕು. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ 5 ಯೂನಿಟ್ ಆಯಿತು. ನೆಕ್ಸ್ಟ್ 10 ಯೂನಿಟ್ ಆಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ 15 ಯೂನಿಟ್. ಹಂಗೆ ಏನಪ್ಪ ಅಂದ್ರೆ ಹಂಗೆ ಹೋಗುತ್ತೆ ಅದು. ಸೊ ಟೋಟಲಾಗಿ ಎಷ್ಟು ಬರುತ್ತೆ ನೋಡ್ರಿ. ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ ಎಷ್ಟು ದಿನ ತೊಗೊಂತಾರೆ? 24 ದಿನ ತೊಗೊಂತಾರೆ. ಟೋಟಲಾಗಿ ಎಷ್ಟು ದಿನ ತೊಗೊಂತಾರೆ? 24 ದಿನ. ಒಂದಿನ ರಾಜೇಶು, ಒಂದಿನ ದಿನೇಶು, ಒಂದಿನ ರಾಜೇಶು, ಒಂದಿನ ದಿನೇಶು. ಅದು ಮಾಡ್ಕೊತ ಹೋಯ್ತು ಅಂತಂದು ಹೇಳಿದ್ರೆ ಟೋಟಲ್ ಆಗಿ 24 ದಿನಗಳಲ್ಲಿ ಏನಂತಂದು ಹೇಳಿದ್ರೆ 60 ಯೂನಿಟ್ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ರ ಸಿಂಪಲ್. ಇವ್ರಿಬ್ರು ಸೇರಿ ಏನಂತಂದು ಹೇಳಿದ್ರೆ ಒಂದಿನ ಅಂತಂದು ಹೇಳಿದ್ರೆ 2 ದಿನ ಮಾಡಿದ್ರು. 2 ದಿನದಲ್ಲಿ ಎಷ್ಟಾಗತ್ತೆ? 5 ಯೂನಿಟ್ ಕೆಲಸ ಆಗತ್ತೆ. ಟೋಟಲ್ ಎಷ್ಟೈತಿ? 60 ಡಿವೈಡೆಡ್ ಬೈ 5 ಮಾಡ್ರಿ, 12 ಬರುತ್ತೆ. ಇದೆಷ್ಟಾಯ್ತು? ಇಲ್ಲಿ ಆಯ್ತು. ಬಟ್ ಆದ್ರೆ ಇಲ್ಲಿ ಸೊ ಇಲ್ಲಿ 1 ದಿನ ಅಂತಂದು ಹೇಳಿದ್ರೆ ಇಲ್ಲಿ ಟೋಟಲ್ ನೋಡ್ರಿ 2 ದಿನ ಅಂತಂದೈತೆ. ಸೊ ಇಂಟು ಮಾಡ್ರಿ, 12 × 2 ಏನಂತಂದು ಹೇಳಿದ್ರೆ 24 ಆಗುತ್ತೆ. ಸಿಂಪಲ್. ಅವ್ರಿಬ್ರು ಸೇರಿ ಏನಂತಂದು ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ರಾಜೇಶ್ ಒಂದಿನ, ದಿನೇಶ್ ಒಂದಿನ ಅಂತಂದು ಹೇಳಿದ್ರೆ 2 ದಿನ ಆಗುತ್ತೆ. ಇಲ್ಲಿ ಇಂಟು 2 ಮಾಡ್ಬೇಕಷ್ಟೇ, 24 ದಿನ ಬರುತ್ತೆ. ಸೊ ಎಲ್ಲಾನು ಬರ್ಕೋತ್ಕೊಂಡೋದಕ್ಕಿಂತ ಈ ಥರ ಮಾಡ್ಕೊಡ್ರಿ ಈಸಿಯಾಗಿ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು? ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೀವ ಮಾಡ್ರಿ ಇದನ್ನು. ರಾಮು ನರೇಶು ಒಟ್ಟಿಗೆ ಏನಂತಂದು ಹೇಳಿದ್ರೆ ಒಂದು ಕೆಲಸನ 20 ದಿನದಾಗ ಮಾಡ್ತಾರೆ. ಅದೇ ಥರ ನರೇಶು ಶ್ಯಾಮ್ ಏನಂತಂದು ಹೇಳಿದ್ರೆ 15 ದಿನದಾಗ ಮಾಡ್ತಾರೆ.
ಮೂವರು ಒಟ್ಟಿಗೆ ಸೇರಿ 12 ದಿನದಾಗ ಮಾಡ್ತಾರೆ. ಹಂಗಾದ್ರೆ ರಾಮ ಶ್ಯಾಮ ಏನಂತಂದು ಹೇಳಿ ಎಷ್ಟು ದಿನ, ನಾವು ಆಗಲೇ ಹೇಳಿದ್ವಲ್ಲ A + B B + C ಹಂಗೆ ಮಾಡ್ಕೊತ ಹೋಗ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಯಾರನ್ನ ಕಂಡಿಡಿ ಅಂತಂದು ಹೇಳಿದ್ರೆ ರಾಮ ಮತ್ತು ಶ್ಯಾಮದ ಕಂಡಿಡಿ ಅಂತಂದು ಹೇಳಿದ್ರೆ ಬರ್ಕೊಟ್ರಿ ಅದನ್ನ. ಸಿಂಪಲ್ ರೋ, ರಾಮು ಪ್ಲಸ್ ನರೇಶು ಇಬ್ರು ಸೇರಿ ಏನಂತಂದು ಹೇಳಿದ್ರೆ 20 ದಿನದಾಗ ಮಾಡಿದಾರ. ಅದಾದ ನಂತರ ನರೇಶು ಮತ್ತು ಶ್ಯಾಮ್ ಏನಂತಂದು ಹೇಳಿದ್ರೆ 15 ದಿನದಾಗ ಮಾಡಿದಾರ. ಮೂರು ಒಟ್ಟಾಗಿ ಏನಂತಂದು ಹೇಳಿದ್ರೆ ರಾಮು ನರೇಶು ಶ್ಯಾಮು ಇವ್ರು 3 ಜನ ಸೇರಿ ಏನಂತಂದು ಹೇಳಿದ್ರೆ 12 ದಿನದಾಗ ಕೆಲಸ ಮಾಡಿದಾರ. ಹಂಗಾದ್ರೆ ರಾಮು ಮತ್ತು ಶ್ಯಾಮು ಇವರಿಬ್ರು ಸೇರಿ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾರ ಅಂತಂದು ಕ್ವಶನ್. ಸಿಂಪಲ್, ಲಸ ತಕ್ಕೊಳ್ರಿ, ಲಸ ತಕ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಯೂನಿಟ್ ಕೆಲಸ ಕಂಡಿಡಿರಿ. ಯೂನಿಟ್ ಕೆಲಸ ಇವ್ರದ್ದು ಎಷ್ಟು ಬರುತ್ತಾ ನೋಡ್ರಿ. ನಿಮ್ಗೆ ಯಾರದ್ದು ಬೇಕಾಗೈತಿ, ರಾಮ ಮತ್ತು ಶ್ಯಾಮದ್ ಬೇಕು, ಮೈನಸ್ ಮಾಡ್ರಿ. ಯೂನಿಟ್ ಕೆಲಸ ಬರುತ್ತಾ, ಡಿವೈಡ್ ಮಾಡ್ರಿ, ಎಷ್ಟು ದಿನ ಅಂತ ಬರುತ್ತೆ. ನೀವು ಹೆಂಗಾದ್ರೂ ಮಾಡ್ಬೋದು. ನಮಗೇನು ಲಾಸ್ಟ್ಕ ರಾಮು ಶ್ಯಾಮಂದು ಒಟ್ಟು ಯೂನಿಟ್ ಬೇಕು, ಯೂನಿಟ್ ಕೆಲಸ ಬೇಕು. ಗೊತ್ತಾಗ್ತಿಲ್ಲ? ಇಲ್ಲಿ ನೋಡ್ರಿ, ಫಸ್ಟ್ಗೆ ಏನು ಮಾಡ್ಕೊಳ್ಳೋಣ, ರಾಮು ಪ್ಲಸ್ ನರೇಶು ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಇಲ್ಲಿ ಇವ್ರದ್ದು. ಅದಾದ ನಂತರ ನರೇಶು ಮತ್ತು ಶ್ಯಾಮು ಅದೊಂದು ರೌಂಡ್ ಹಾಕೊಂಡ್ವಿ, ರಾಮು ನರೇಶು ಶ್ಯಾಮು ಅಂತಂದು ಹೇಳ್ಬಿಟ್ಟು ಇದೊಂದು. ಸೊ ಇಲ್ಲೇನಂತಂದು ಹೇಳಿದ್ರೆ ಇವ್ರು ಎಷ್ಟು ದಿನದಾಗ ಮುಗಿಸ್ತಾರೆ, 20 ದಿನದಾಗ, 15 ದಿನದಾಗ, ಆಮೇಲೆ 12 ದಿನದಾಗ. ನಾನೇನು ಮಾಡ್ಕೋಬೇಕು, ಲಸ ತಕ್ಕೊಳ್ಬೇಕು. 20, 15, 12 ಅಂತಂದು ಹೇಳ್ಬಿಟ್ಟು. ಸೊ ಇವಾಗ ಲಸ ತಕ್ಕೊಳ್ರಿ, ಎಷ್ಟು ಬರುತ್ತೆ ನೋಡ್ರಿ, ಈ ಥರದ್ದು ಲಸ ಎಷ್ಟು ಬರುತ್ತೆ ನೋಡ್ರಿ, 2 ಹತ್ಲೆ 20. ಸೊ ಅದಾದ ನಂತರ 15 ಡಿವೈಡ್ ಆಗಂಗಿಲ್ಲ, ಸೊ 2 6 12. ನೆಕ್ಸ್ಟ್ ನೋಡ್ರಿ 5ರಿಂದ ಡಿವೈಡ್ ಆಗುತ್ತಾ, 5 2 10, 5 3 15. ಅದಾದ ನಂತರ 6 ಹಂಗೆ ಇಟ್ಕೊಬೇಕು. ನೆಕ್ಸ್ಟು 2 1 2, 3 ಹಂಗೆ ಇಟ್ಕೊಳ್ರಿ, 2 3 6. ನೆಕ್ಸ್ಟ್ 3ರಿಂದ ಡಿವೈಡ್ ಆಗತ್ತೆ ನೋಡ್ರಿ, 3 1 3 1. ಸೊ ಇದನ್ನೆಲ್ಲ ಏನಂತಂದು ಹೇಳಿದ್ರೆ ಇಂಟು ಮಾಡ್ಕೊಳ್ರಿ, 2 5 10, 10 2 20, 23 60. ಸೊ ಟೋಟಲ್ ಒಟ್ಟು ಕೆಲಸ ಏನಪ್ಪ ಅಂತಂದು ಹೇಳಿದ್ರೆ 60 ಅಂತ ಬಂತು. ಕ್ಲಿಯರ್? ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಕಂಡುಹಿಡಿಬೇಕು. ಯೂನಿಟ್ ಕೆಲಸ ಕಂಡುಹಿಡಿರಿ. ಯೂನಿಟ್ ಕೆಲಸ ರಾಮು ಮತ್ತು ಇದು ನರೇಶಂದು, ಅದಾದ ನಂತರ ನೆಕ್ಸ್ಟು ನರೇಶು ಮತ್ತು ಶ್ಯಾಮಂದು, ಆಮೇಲೆ ನೆಕ್ಸ್ಟು ರಾಮು ನರೇಶು ಶ್ಯಾಮಂದು 3 ಜನರದ್ದು ಏನಪ್ಪ ಅಂತಂದು ಹೇಳಿದ್ರೆ ಏನು ಕಂಡುಹಿಡಬೇಕು, ಕೆಲಸಗಳನ್ನ ಕಂಡುಹಿಡಬೇಕು. ಇವ್ರದಿಬ್ಬರದು ಏನು ಬರುತ್ತಾ, 3 ಯೂನಿಟ್ ಅಂತ ಬರುತ್ತಾ. ಇವ್ರದ್ದು ಎಷ್ಟು ಬರುತ್ತಾ, 4 ಯೂನಿಟ್ ಬರುತ್ತಾ. ಇವ್ರು 3 ಜನ ಸೇರಿದ್ರೆ ಎಷ್ಟು ಬರುತ್ತಾ, 5 ಯೂನಿಟ್ ಅಂತಂದು ಬರುತ್ತೆ. ಇವಾಗ ನೋಡ್ರಿ, ರಾಮು ಪ್ಲಸ್ ನರೇಶು ಎಷ್ಟು ಯೂನಿಟು, 3 ಯೂನಿಟ್. ಸೊ ಅದಾದ ನಂತರ ನೆಕ್ಸ್ಟು ನರೇಶು ಮತ್ತು ಶ್ಯಾಮು 4 ಯೂನಿಟ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಮು ನರೇಶು ಪ್ಲಸ್ ಶ್ಯಾಮು ಇವ್ರದ್ದು ಎಷ್ಟು ಬರುತ್ತೆ, 5 ಯೂನಿಟ್. ಕ್ಯಾಲ್ಕುಲೇಷನ್ ಮಾಡ್ರಿ. ವೆರಿ ಗುಡ್.
ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ದಿನ. ಒಟ್ಟು ಕೆಲಸ ಏನೈತೆ ಡಿವೈಡೆಡ್ ಬೈ ಅವ್ರು ತಗೊಂಡಿರೋ ಒಟ್ಟು ದಿನಗಳು. ಸೊ ಇಲ್ಲಿ ರಾಮು ಮತ್ತು ಶ್ಯಾಮಂದ್ ಎಷ್ಟು ಬರುತ್ತಾ, ಎಷ್ಟು ಯೂನಿಟ್ ಬರುತ್ತಾ ರಾಮು ಮತ್ತು ಶ್ಯಾಮಂದು? ರಾಮು ಮತ್ತು ಶ್ಯಾಮಂದ್ ಎಷ್ಟೇ ಬರುತ್ತಪ್ಪ ಅಂತಂದ ಹೇಳಿದ್ರೆ 3 ಯೂನಿಟ್ ಬರುತ್ತೆ. ಸೊ ಟೋಟಲ್ ಏನಪ್ಪ ಅಂತಂದ ಹೇಳಿದ್ರೆ 60 ಡಿವೈಡೆಡ್ ಬೈ 3 ಮಾಡ್ರಿ ಅಂತಂದು ಹೇಳಿದ್ರೆ 20 ಡೇಸ್ ಅಂತಂದು ಬರುತ್ತೆ. 60 ಡಿವೈಡೆಡ್ ಬೈ 3 ಮಾಡ್ರಿ ಅಂತ ಇದನ್ನ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು. ಸೊ ವೆರಿ ಗುಡ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಎ ಒಂದು ಕೆಲಸವನ್ನ 16 ದಿನದಾಗ ಮಾಡ್ತಾನ, ಬಿ ಒಂದು ಕೆಲಸವನ್ನ 26 ಅದೇ ಕೆಲಸವನ್ನ 26 ದಿನದಾಗ ಮಾಡ್ತಾನ. ಹಂಗಾದ್ರೆ ಸೊ ಎ ಮತ್ತು ಬಿ ಇಬ್ರು ಸೇರ್ಬಿಟ್ಟು ಎಷ್ಟು ದಿನದಾಗ ಮಾಡ್ತಾರ? ಸಿಂಪಲ್. ನಾಳೆ ಏನು ಮಾಡಬೇಕು, ನಾಳೆ ನಾನು ಸಾಯಂಕಾಲ ಕ್ಲಾಸ್ ತಗೊಳ್ಳೋದ್ರೊಳಗಡೆ ನೀವೇನು ಮಾಡಬೇಕು, ಸೊ ಇವಾಗ ಏನು ಸಾಲ್ವ್ ಮಾಡಿದೇನಲ್ಲ ಇಂಥ ಕ್ವಶನ್ಸ್ಗಳನ್ನ ತಗೊಂಡು ಸಾಲ್ವ್ ಮಾಡಬೇಕು. ಸೇಮ್ ನಾನೇನು ಹೇಳಿದೇನಲ್ಲ ಇದೇ ಥರ ಸಾಲ್ವ್ ಮಾಡಬೇಕು. ಸೊ ಯಾವ್ದು ಬರಂಗಿಲ್ಲ ಸೊ ಅದನ್ನೇನಂತಂದು ಹೇಳಿದ್ರೆ ನಾನು ಹೇಳ್ಕೊಡ್ತೇನೆ. ಸೊ ನಾಳೆ ಕೂಡ ಏನಂತಂದು ಹೇಳಿದ್ರೆ ಸೇಮ್ ಟಾಪಿಕ್ ಇರುತ್ತೆ. ಸಿಂಪಲ್. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಎ ಇದ್ದಾವ ಏನಂತಂದು ಹೇಳಿದ್ರೆ ಎ ಮತ್ತು ಬಿ ಅಂತಂದು ಬರ್ಕೊಂಡ್ರಿ. ಎ ಇದ್ದಾವ 16 ದಿನದಾಗ ಮುಗಿಸ್ತಾನ, ಬಿ ಇದ್ದಾವ ಎಷ್ಟಪ್ಪ ಅಂತಂದು ಹೇಳಿದ್ರೆ 26 ದಿನದಾಗ ಮುಗಿಸ್ತಾರ. ಎ ಇದ್ದಾವ 16 ದಿನದಾಗ, ಎ ಇದ್ದಾವ 20 ದಿನದಾಗ. ಸೊ ಇವಾಗ ನಮ್ಗೆ ಏನಂತಂದು ಹೇಳಿದ್ರೆ 16 ಮತ್ತು ಸಾರಿ ಇದು 26, 16 ಮತ್ತು 26 ಲಸ ಎಷ್ಟಾಗತ್ತ? ನಾನು ಇದನ್ನ ಮಾಡಂಗಿಲ್ಲ, ನೀವೇ ಹೇಳ್ರಿ ಲಸ ಎಷ್ಟಾಗತ್ತ? 16 ಮತ್ತು 26 ಲಸ ಎಷ್ಟಾಗತ್ತ? ನಿಮ್ಗೆ ಲಸನ ತಕ್ಕೊಳಕ್ ಇನ್ನು ಬರಾಕತ್ತಿಲ್ಲಲ್ರೋ ಯಾರು? ಸುಮ್ನೆ ಏನಂತಂದು ಹೇಳಿದ್ರೆ ಆನ್ಸರ್ಸ್ ಹೇಳಕ್ ಹೋಗ್ಬೇಡ್ರಿ. 2 ಮಾರ್ಕ್ಸ್ ಹೋಗ್ತಾವ, ಲೈಫ ಹೋಗುತ್ತ, ಜಾಬ್ ಹೋಗುತ್ತ. ಸ್ವಲ್ಪ ಥಿಂಕ್ ಮಾಡ್ರಿ. 2 ಎಂಟ್ಲೆ 16, 2 13 26 ನೆಕ್ಸ್ಟ್ ಡಿವೈಡ್ ಆಗ್ತಾವ ಇಲ್ಲ. 2 ಇಂಟು 8 2 ಇಂಟು 8 ಇಂಟು 13 ಇದನ್ನ ಮಾಡಿದ್ರೆ ಎಷ್ಟು ಬರುತ್ತ? 208 ಬರುತ್ತ. ಸೊ 208 ಏನಪ್ಪ ಅಂತಂತ ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಸೊ ಇವಾಗ ನಾವೇನು ಕಂಡುಹಿಡಬೇಕು? ಯೂನಿಟ್ ಕೆಲಸ ಕಂಡುಹಿಡಬೇಕು. ಯೂನಿಟ್ ಕೆಲಸ ಕಂಡುಹಿಡಿರಿ. 208 ಡಿವೈಡೆಡ್ ಬೈ 16 ಮಾಡ್ರಿ, ಆಮೇಲೆ 208 ಡಿವೈಡೆಡ್ ಬೈ 26 ಮಾಡ್ರಿ. ಎಷ್ಟು ಬರುತ್ತಾ? ಸೊ 13.8 ಬರುತ್ತೆ. ಕರೆಕ್ಟಾ? 13.8 ಬರುತ್ತೆ. ಸೊ ಇಲ್ಲಿ ಟೋಟಲ್ ಏನಪ್ಪಾ ಅಂತಂದು ಹೇಳಿದ್ರೆ ಎ ಪ್ಲಸ್ ಬಿ ಇಬ್ರು ಸೇರಿ ಎಷ್ಟು ದಿನದಾಗ ಮಾಡ್ತಾರಂತ ಕ್ವಶನ್ ಕೇಳಿದಾರೆ. ಒಂದು ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ? 13 + 8 ಎಷ್ಟಾಗುತ್ತೆ? 21 ಯೂನಿಟ್ ಆಯಿತು. ಸೊ ಟೋಟಲ್ ಕೆಲಸ ಎಷ್ಟೈತಿ? 208 ಡಿವೈಡೆಡ್ ಬೈ 21. ಇಷ್ಟು ದಿನಗಳೇನಪ್ಪ ಅಂತಂದು ಹೇಳಿದ್ರೆ ತೊಗೊಂತಾರೆ. ಸಿಂಪಲ್. ಸೊ ನಿಮ್ಗೇನಂತಂದು ಹೇಳಿದ್ರೆ ಆಪ್ಷನ್ ಕೂಡ ಇದನ್ನ ಕೊಟ್ಟಿದ್ದಾರೆ. 208 ಡಿವೈಡೆಡ್ ಬೈ 21 ದಿನಗಳಂತನ ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ ಬೇಕಾದ್ರೆ ತೆಗೆದು ನೋಡ್ರಿ. ಓಲ್ಡ್ ಕ್ವಶನ್ ಪೇಪರ್ಸ್ಗಳು 2023ರಲ್ಲಿ ನಡೆದಿರುವಂಥ ಕ್ವಶನ್ಸ್ಗಳನ್ನೇ ತಗೊಂಡಿರೋದು ಇವಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವನ್ನೇನಂತಂದು ನೀವು ಪ್ರಾಕ್ಟೀಸ್ ಮಾಡ್ಬೇಕಾ? ನಾಳೆ ಇದಕ್ಕಿಂತ ಟಫ್ ಆಗಿರೋ ಕ್ವಶನ್ಸ್ಗಳು ಬರ್ತಾವೆ ಬೇರೆ ಬೇರೆ. ಸೊ 10 ದಿನ ಮಾಡ್ತಾನ, ನೆಕ್ಸ್ಟ್ ಬಿಟ್ಟು ಹೋಗ್ತಾನ, ಅದಾದ ನಂತರ ಒಂದು ಕೆಲಸ ಮುಗಿಬೇಕಂತಂದು ಹೇಳಿದ್ರೆ ಎಷ್ಟು ದಿನದಲ್ಲಿ ಬಂದು ಜಾಯ್ನ್ ಆಗಬೇಕು, ಇಂಥ ಕ್ವಶನ್ಸ್ಗಳನ್ನ ತೊಗೊಂಡು ಬರ್ತೀನಿ ನಾಳೆ. ಇವು ಬೇಸಿಕ್ಸ್ ಅಂತಲ್ಲ, ಇಂಥ ಕ್ವಶನ್ಸ್ಗಳನ್ನೇ ಜಾಸ್ತಿ ಕೇಳ್ತಾನ. ಬಟ್ ಆದರೆ ಇವು ಈಸಿ
ಟಫ್ ಆಗಿರ್ತಾವೆ, ಬಟ್ ಆದರೆ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರೆ ತುಂಬ ಈಸಿ. ಇಲ್ಲಿ ನೋಡ್ರಿ, ಎ ಒಬ್ಬ ಕೆಲಸನ 16 ದಿನದಾಗ ಮಾಡ್ತಾನ, ಬಿ ಇದ್ದವ ಏನಂತಂದು ಹೇಳಿದ್ರೆ 12 ದಿನದಾಗ ಮಾಡ್ತಾನ. ಎ ಮತ್ತು ಬಿ ಏನಂತಂದು ಹೇಳಿದ್ರೆ ಪರ್ಯಾಯ ದಿನಗಳಲ್ಲಿ, ಪರ್ಯಾಯ ದಿನ ಅಂತಂದು ಹೇಳಿದ್ರೆ ಅಲ್ಟರ್ನೇಟ್ ಡೇ. ಹಂಗಂದ್ರೆ ಎ ಮೊದಲು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನದಾಗ ಮುಗಿತಾರ, ಎಷ್ಟು ದಿನದಾಗ ಮುಗಿಸ್ತಾರ? ಆನ್ಸರ್ಸ್ ಹೇಳ್ರಿ, ಆನ್ಸರ್ ಹೇಳ್ಬೇಕು, ನಾನು ಮಾಡಂಗಿಲ್ಲ ಇದನ್ನ. ನೆಕ್ಸ್ಟ್ ನೋಡೋಣಪ್ಪ, ಎಲ್ಲಾದ್ರೂ ಟೈಮ್ ಸಿಕ್ಕರೆ ಮಾರ್ನಿಂಗ್ ಟೈಮಲ್ಲೂ ಕ್ಲಾಸ್ ತಗೋಬಹುದು GK. ನೋಡೋಣ ನೆಕ್ಸ್ಟ್ ವೀಕಿಂದ ಮಾರ್ನಿಂಗ್ 7ರಿಂದ 8, ಇಲ್ಲ ಅಂತಂದು ಹೇಳಿದ್ರೆ 6ರಿಂದ 7:30 ಮಾರ್ನಿಂಗ್ ಟೈಮಲ್ಲಿ. ಸೈಡಿಗೆ ಸ್ಟೆಪ್ ಬರೆದಿಟ್ಕೊಡ್ರಿ. ಮೊದಲು ಏನು ಕೊಟ್ಟಿರ್ತಾನ ಅದನ್ನೆಲ್ಲ ಬರಿಬೇಕು. ಅಲ್ಲಿ ಏನು ಕೊಟ್ಟಿರ್ತಾನ ಅದನ್ನೇನಪ್ಪ ಅಂತಂದು ಹೇಳಿದ್ರೆ ರೌಂಡ್ ಆಗಿ ಬರಬೇಕು. ಎ ಕೊಟ್ಟಿರ್ತಾನ, ಬಿ ಕೊಟ್ಟಿರ್ತಾನ, A+B ಕೊಟ್ಟಿರ್ತಾನ, ಅಥವಾ A+B+C ಕೊಟ್ಟಿರ್ತಾನ, ಎಲ್ಲ ಎಷ್ಟು ಕೊಟ್ಟಿರ್ತಾನೆ ಎಲ್ಲಾನು ಬರಿಬೇಕು. ಅದಾದ ನಂತರ ನೆಕ್ಸ್ಟ್ ಏನು ಬರಿಬೇಕು, ಎಷ್ಟು ದಿನಗಳನ್ನ ತೊಗೊಂಡಿರ್ತಾರ ಅವರು ಅಂತಂದು ಹೇಳಿ ಬರ್ಕೋಬೇಕು. ಅದ್ರ ಮೇಲೆ ಥರ್ಡ್ ಸ್ಟೆಪ್ ಏನು ಬರಿಬೇಕು, ಲಸ ಕಂಡಿಡಬೇಕು. ಲಸ ಕಂಡಿಡ್ಕೊಂಡಾಗ ಏನು ಬಂದಿರತ್ತಲ್ಲ ಅದೇನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ. ನೆಕ್ಸ್ಟ್ 4ನೇ ಸ್ಟೆಪ್ ಏನು ಮಾಡಬೇಕು, ಯೂನಿಟ್ ಕೆಲಸ ಕಂಡಿಡಬೇಕು, ಒಂದಿಂದಾಗ ಎಷ್ಟು ಮಾಡ್ತಾರೆ ಅಂತಂದೇಳಿ. ಸೊ ಅದೇನು, ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ದಿನ, ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ದಿನ. ಅದಾದ ನಂತರ 5ನೇದು ಏನು ಮಾಡಬೇಕು, ಕ್ವಶನ್ ಏನು ಕೇಳಿರ್ತಾರಂತ ನೋಡಬೇಕು. ಸೊ ಒಟ್ಟು ಕೆಲಸ ಡಿವೈಡೆಡ್ ಬೈ, ಸೊ ಯಾರ್ದು ಕೇಳಿರ್ತಾರ ಅವ್ರದ್ದು ಕೆಲಸದ ಏನಂತಂದು ಹೇಳಿದ್ರೆ ಯೂನಿಟ್ ಹಾಕಬೇಕು. ಇಷ್ಟೇ ಸಿಂಪಲ್. ಇವಾಗ ನನಗೆ ಹೇಳ್ರಿ, ಲಸ ಎಷ್ಟು ಬಂದೈತಿ, ಲಸ ಎಷ್ಟು ಬಂದೈತಿ ಹೇಳ್ರಿ, ಅದ್ರ ಮೇಲೆ ನಾವು ನೋಡೋಣ. ಲಸ ಎಷ್ಟು ಬಂದೈತಿ, 48. ಎಲ್ರದ್ದು ಯಾರ್ಯಾರು ಬಿಡ್ಸಾಕತ್ತೀರ ಎಲ್ರದ್ದು. ನನ್ನ ಕ್ಲಾಸ್ನಾಗ ಸುಮ್ಮನೆ ಏನಂತಂದು ಹೇಳಿದ್ರೆ ಕುತ್ಕೊಂಡೆಲ್ಲ ಹೋಗೋದಲ್ಲ, ತಾಕತ್ತಿದ್ರೆ ಮಾಡ್ಬೇಕಷ್ಟ, ಇಲ್ಲ ಅಂತಂದು ಹೇಳಿದ್ರೆ ಸುಮ್ ಸೈಡ್ ಹೋಗ್ಬೇಕು. ಲಸ, ಜಸ್ಟ್ ಲಸ ಎಲ್ರಿಗೂ 48 ಬಂದೈತೆ. ವೆರಿ ಗುಡ್, ಕಂಡಿಡಿಯೋನು. ಎ ಮತ್ತು ಬಿ ಬರ್ಕೊಂಡ್ವಿ, ಎ ಮತ್ತು ಬಿ ಅಷ್ಟೇ ಕೊಟ್ಟಿದ್ದಾನ. ಎಷ್ಟು ದಿನ ಇವು, ಎ ಇದ್ದಾವ 16 ದಿನ, ಬಿ ಇದ್ದಾವ ಎಷ್ಟು 12 ದಿನ. ಸೊ 16, 12 ಲಸ ತಗೋಬೇಕು. ಹೆಂಗ, 2ರಿಂದ ಸ್ಟಾರ್ಟ್ ಆಗ್ಬೇಕು. 2 8 16, 2 6 12. ಅದಾದ ನಂತರ 2 4 8, 2 3 6. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. ಸೊ 2 2 4, 4 4 16, 16 3 48. ಇದೇನಾಯ್ತು, ಒಟ್ಟು ಕೆಲಸ ಆಯ್ತು. ಸೊ ಇನ್ನು ನೆಕ್ಸ್ಟ್ ಎ ಇದ್ದಾವ ಎಷ್ಟು ಯೂನಿಟ್ ಮಾಡ್ತಾನ, ಬಿ ಇದ್ದಾವ ಎಷ್ಟು ಯೂನಿಟ್ ಮಾಡ್ತಾನ, ಅದನ್ನ ಹಾಕ್ರೆ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಎ ಇದ್ದಾವ ಎಷ್ಟ, ಬಿ ಇದ್ದಾವ ಎಷ್ಟ. ಓಕೆ, ಸೊ ಒಟ್ಟು ಕೆಲಸ 48. ಎ ಎಷ್ಟು ದಿನ ತೊಗೊಂಡಾನ, 16 ದಿನ. 16 ಒಂದ್ಲೆ 16 3 3 ಯೂನಿಟ್ ಆಯಿತು. ಸೊ ಅದಾದಂತ ಒಟ್ಟು ಕೆಲಸ 48. ಬಿ ಇದ್ದೆಷ್ಟು ತೊಗೊಂಡಾನ, 12 ದಿನ ತೊಗೊಂಡಾನ. 12 ಒಂದ್ಲೆ 12 4 ಯೂನಿಟು. ಎ ಇದ್ದಾವ 3 ಯೂನಿಟು, ಬಿ ಇದ್ದಾವ 4 ಯೂನಿಟು. ಎಲ್ರಿಗೂ ಬಂದೈತಾ ಇದು ಆನ್ಸರು? ಇವಾಗ ಏನು ಕೇಳಿದಾನ, ಪರ್ಯಾಯ ದಿನ ಅಲ್ಟರ್ನೇಟ್ ಮಾಡಿದಾರ, ಅಲ್ಟರ್ನೇಟ್ ಕೆಲಸ ಮಾಡಿದಾರ. ಸೊ ಫಸ್ಟ್ ದಿನ ಯಾರು ಮಾಡಿದಾರ, ಎ ಮಾಡಿದಾನ. ನೆಕ್ಸ್ಟ್ ಯಾರು ಮಾಡಿದಾನ, ಬಿ ಮಾಡಿದಾನ. ಸೊ ಎ ಇದ್ದಾವ ಎಷ್ಟು ಯೂನಿಟ್ ಮಾಡಿದಾನ, 3 ಯೂನಿಟ್ ಮಾಡಿದಾನ. ಬಿ ಇದ್ದಾವ 4 ಯೂನಿಟ್ ಮಾಡಿದಾನ. ನೆಕ್ಸ್ಟ್ ಮತ್ತೆ ಎ, ಆಮೇಲೆ ಬಿ, ಮತ್ತೇನು 3 4. ನೆಕ್ಸ್ಟ್ ಯಾರು, ಎ ಮತ್ತು ಬಿ, 3 4. ಸೊ 3 4 7, 7 3 10, 14 17 21. ಈ ಥರ ಏನಂತಂದು ಹೇಳಿದ್ರೆ ಮಾಡ್ಕೊಟ್ಟು ಹೋದಾಗ 48 ಆನ್ಸರ್ ಬರ್ಬೇಕು. ಮಾಡ್ರಂಗ ನೋಡೋಣ. ಎ ಬಿ, ಎ ಬಿ. ಸೊ 3 4 3 4. ಸೊ ಎಷ್ಟು ಕೂಡ್ಸ್ರಿ, ಎಷ್ಟಾಗತ್ತ, 3 4 7, 3 10, 14 17, 17 4 21, 21 3 24, 24 4 28, 28 3 31, 31 4 35 ಯೂನಿಟ್ ಆಯಿತು. ನೆಕ್ಸ್ಟ್ ನೋಡ್ರಿ, ಎ ಬಿ
ಮತ್ತೆ 3 4 ಇಲ್ಲಿ ಎಷ್ಟಾಯ್ತು 35 ಯೂನಿಟ್ ಆಯ್ತು 35. ಸೊ ಅದಾದ ನಂತರ ಇಲ್ಲಿ 35 ಪ್ಲಸ್ 3 38 ಪ್ಲಸ್ 4 42. ಸೊ ಅದಾದ ನಂತರ ಮತ್ತೆ ಎ 42 3 45. ಆಮೇಲೆ ಬಿ ಇದ್ದಾವೇನಂತಂದು ಹೇಳಿದ್ರೆ 4 ಬರದ್ರಿ ಅಂತಂದು ಹೇಳಿದ್ರೆ ಎಷ್ಟಾಗತ್ತ 35 ಆಯ್ತು 38 42 42 3 45 ದಿನ ಆಯ್ತು. ಇಲ್ಲಿ 45 ಯೂನಿಟ್ ಕೆಲಸ ಆಯ್ತು. ಇಲ್ಲಿ ಎಷ್ಟೈತಿ 48 ಐತಿ. ಇಲ್ಲಿ ನೋಡಿದ್ರೆ ಎಷ್ಟು ಉಳಿತು 3 ಯೂನಿಟ್ ಅಷ್ಟೇ ಉಳಿತು. ಇಲ್ಲಿ ನೋಡಿದ್ರೆ 4 ಯೂನಿಟ್ ಮಾಡಿದಾನ. ಇದನ್ನ ಹೆಂಗ್ ಬರ್ಕೊಂತೀರಿ? ಸಿಂಪಲ್ 3/4 ಅಂತಂದು ಬರ್ಕೊಂತೀರಿ. 3/4. ಸೊ ಇಲ್ಲಿ ನೋಡ್ರಿ ಉಳಿದಿರೋ ಕೆಲಸ ಎಷ್ಟು 3. ಸೊ ಅವು ಮಾಡೋ ಕೆಲಸ ಎಷ್ಟು ಯೂನಿಟ್ ಎಷ್ಟು 4. 3/4. ಇದನ್ನ 4 ಬರ್ಕೊಳಂಗಿಲ್ಲ, ಇದನ್ನ 3/4 ಅಂತ ಬರ್ಕೊಂಡ್ರಿ. ಎಷ್ಟು ಕೆಲಸ ಆಯ್ತು ನೋಡ್ರಿ. 1 ದಿನ 2 ದಿನ 3 4 5 6 7 8 9 10 11 12 13 ಟೋಟಲ್ 13 ದಿನ ಕಂಪ್ಲೀಟ್ ಆಗಿ. ಆಮೇಲೆ 3/4 ದಿನ. ಸೊ ಇಷ್ಟೇನಪ್ಪಾ ಅಂತಂದ್ರೆ ಆನ್ಸರ್ ಬರುತ್ತೆ 13 × 3/4 ದಿನಗಳು ಅಂತ ಬರುತ್ತೆ. ಇದೆಲ್ರಿಗೂ ಕ್ಲಿಯರಾ? ನನಗ ಸುಸ್ತಾಯ್ತು. ಹಂಗಂದ್ರೆ ಇದನ್ನ ಮಾಡ್ರಂತ. ಸೊ ಯಾರು ಅದ ಹೋಗೋದಾ ಬರೋದಾ? ಹೋಗೋದಾದ್ರೆ ಹೋಗಿಬಿಟ್ರು ಒಂದೇ ಸರಿ. ಎಷ್ಟು ಕಮ್ಮಿ ಜನ ಇರ್ತಾರೆ ಅಷ್ಟು ಒಳ್ಳೇದು ತಿಳಿಸಿ ಹೇಳಕ್. ನೆಕ್ಸ್ಟ್ ನೋಡ್ರಪ್ಪ ಅಗ್ನಿವೀರ ಐತೆ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದಾರ, ನಿಮ್ಮ ಜೂನಿಯರ್ಸ್ ಇದಾರ, ನಿಮ್ಮ ತಮ್ಮಗಳು ಎಲ್ರಿಗೂ ಹೇಳ್ರಿ ಜಾಯಿನ್ ಆಗ್ರಿ. ಹೇಳ್ತೀನಿ ಈ ಸರಿ ಎಲ್ಲ ಜಾಬ್ ಮಾಡಿಸ್ಬಿಡೋಣ. ನಿಮ್ಗೆ ಇದರಿಂದ ಯೂಸ್ ಆಗ್ತಿದೆ ಅಂತಂದು ಹೇಳಿದ್ರೆ ಎಲ್ಲ ಅಗ್ನಿವೀರ ಏನು ಪ್ರಿಪೇರ್ ಆಗ್ತಿದಾರಲ್ಲ ಎಲ್ರಿಗೂ ಹೇಳ್ರಿ. ಸೊ ಎಲ್ಲರೂ ಜಾಯ್ನ್ ಆಗಲಿ. ಫೆಬ್ರವರಿ ಒಳಗಡೆ ನಾನು ಹೇಳ್ತೀನಿ ಏನೇನು ಎಕ್ಸಾಮ್ ಫೀಸ್ ಎಲ್ಲ ಜಾಯ್ನ್ ಆಗೋರಂತ. ಜಾಸ್ತಿ ಏನಿರಂಗಿಲ್ಲಪ್ಪ. ಸೊ ಮ್ಯಾಕ್ಸಿಮಮ್ ಅಂತಂದು ಹೇಳಿದ್ರೆ 500-600 ರೂಪಾಯಿ ಅಷ್ಟು ಫೀಸ್ ಇರುತ್ತೆ. ಸೊ ಎಲ್ರಿಗೂ ರೆಡಿ ಮಾಡ್ಕೊಂಡು ಫಸ್ಟ್ ಡೇ ಇಂದನೇ ಅಟೆಂಡ್ ಆಗಕ್ಕೆ ಹೇಳ್ರಿ ಎಲ್ರಿಗೂ. ಇದೊಂದು ಮಾಡ್ತೀರ ಅಂತ ಅನ್ಕೊಂತೀನಿ ಹೆಲ್ಪ್. ಇಲ್ಲಿ ನೋಡ್ರಿ ಎ ಮತ್ತು ಬಿ ಏನಂತಂದು ಹೇಳಿದ್ರೆ ಪ್ರತ್ಯೇಕವಾಗಿ 15-20 ದಿನದಲ್ಲಿ ಕೆಲಸ ಮುಗಿಸ್ತಾರ. ಸೊ ಅಕ್ಟೋಬರ್ 1ನೇ ತಾರೀಕು ಏನಂತಂದು ಹೇಳಿದ್ರೆ ಬಿ ಸ್ಟಾರ್ಟ್ ಮಾಡ್ದ ಅಂತಂದು ಹೇಳಿದ್ರೆ ಪರ್ಯಾಯ ದಿನ ಅಲ್ಟರ್ನೇಟ್ ದಿನ ಸ್ಟಾರ್ಟ್ ಮಾಡ್ತಾರೆ. ಹಂಗಂದ್ರೆ ಯಾವ ದಿನ ಕಂಪ್ಲೀಟ್ ಆಗತ್ತ ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್ ತಲೆ ಓಡಿಸ್ಬೇಕಷ್ಟ. ಮೊದಲು ಏನು ಕಂಡು ಹಿಡಿತೀರಿ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದು ಹೇಳಿ ಬರ್ಕೊಂತೀರಿ. ಇಲ್ಲಿ ನೋಡ್ರಿ ಎ 15 ದಿನ ಬಿ 20 ದಿನ ತೊಗೊಂಡ್ರೆ ಅಲ್ಟರ್ನೇಟ್ ದಿನದಾಗ ಅಂತಂದು ಹೇಳ್ಬಿಟ್ಟು ಮಾಡ್ರದನ್ನ ಎ ಬಿ ಅಂತಂದು ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಇವ್ರು 15 ದಿನ 20 ದಿನ ಲಸ ಎಷ್ಟು ಬರುತ್ತಾ? ಎಲ್ರು ಲಸ ಎಷ್ಟು ಬರುತ್ತಾ ಹಾಕ್ರಿ. ಸಣ್ಣ ಹುಡುಗರು ಹೇಳ್ದಂಗ ಆಗೈತಿದ್ ಆಗ್ಲಿ ಮಾಡ್ರಿ ಎಲ್ಲರೂ. ಲಸ 60 ಪಕ್ಕ ನಾನು ಮಾಡೋದು ಬೇಡಲ್ಲ. ಎಸ್ ಡನ್. 60 ಏನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. 60 ಏನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಇನ್ನು ಯೂನಿಟ್ ಕೆಲಸ ಎಷ್ಟು ಮಾಡ್ತಾರೆ ನೀವೇ ಹೇಳ್ರಿ. ಯೂನಿಟ್ ಕೆಲಸ ಎಷ್ಟು ಮಾಡ್ತಾರೆ? ಎ ಇದ್ದಾವ ಎಷ್ಟು ಯೂನಿಟ್ ಮಾಡ್ತಾನೆ, ಬಿ ಇದ್ದಾವ ಎಷ್ಟು ಯೂನಿಟ್ ಮಾಡ್ತಾನೆ? ಎ ಇದ್ದ ಒಂದು 4 ಯೂನಿಟ್, ಬಿ ಇದ್ದ ಒಂದು 3 ಯೂನಿಟ್. ಎಲ್ರಿಗೂ ಕ್ಲಿಯರ್? ಇವ್ರು ಅಲ್ಟರ್ನೇಟ್ ದಿನದಾಗ ಸ್ಟಾರ್ಟ್ ಮಾಡ್ತಾರ ಅಂತಂದು ಹೇಳಿದ್ರೆ ಬಿ ಪ್ರಾರಂಭ ಮಾಡ್ತಾನೆ. ಬಿ ಇದ್ದವೇನಪ್ಪ ಅಂತಂದು ಹೇಳಿದ್ರೆ ಪ್ರಾರಂಭ ಮಾಡ್ತಾನ ಅಲ್ಟರ್ನೇಟ್ ದಿನ. ಸೊ ಬಿ ಇದ್ದವ ಎಷ್ಟು ಮಾಡ್ತಾನೆ? ಬಿದ ಯೂನಿಟ್ ಕೆಲಸ ಎಷ್ಟು? 3. ನೆಕ್ಸ್ಟ್ ಎ ಮಾಡ್ತಾನೆ 4 ಯೂನಿಟ್. ನೆಕ್ಸ್ಟ್ ಯಾರು? ಬಿ 3 ಯೂನಿಟ್, ಎ 4 ಯೂನಿಟ್, ಬಿ ಎಷ್ಟು? 3 ಯೂನಿಟ್, ಎ ಎಷ್ಟು? 4 ಯೂನಿಟ್, ಬಿ 3 ಯೂನಿಟ್, ಎ ಇದ್ದಾವ 4 ಯೂನಿಟ್. ಸೊ ಹಂಗ ಮಾಡ್ಕೊಂತ ಹೋಗ್ರಿ. ಇದು 60 ತನಕ ಬರಬೇಕು. ಬಿ 3 ಯೂನಿಟು, ಎ 4 ಯೂನಿಟ್ ಎಷ್ಟಾಗತ್ತಾ? ಇದು 7, ಇದು 7, ಇದು 7, ಇದು 7, ಇದು 7. ಸೊ 7 1 7, 7 2 14, 7 3 21, 7 4 28, 7 5 35. ಇನ್ನೂ ಮಾಡಬೇಕು. ಸೊ ನೆಕ್ಸ್ಟ್ ಯಾರು? ಬಿ, ಆಮೇಲೆ ಎ, ಆಮೇಲೆ ಬಿ, ಆಮೇಲೆ ಎ, ಆಮೇಲೆ ಬಿ, ಆಮೇಲೆ ಎ.
ಸೊ 3 4 3 4 3 4. ಸೊ ಎಷ್ಟಾಗತ್ತೆ ನೋಡ್ರಿ. ಸೊ ಇಲ್ಲಿ 7 ಇಲ್ಲಿ 7 ಇಲ್ಲಿ 7. ಸೊ 7 5 35. ಇಲ್ಲಿಗೆ 49 ಆಯಿತು. 7 8 56 ಆಯಿತು. ಇಲ್ಲಿ 56 ಯೂನಿಟ್ ಕೆಲಸ ಆಯಿತು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಬಿ ಇದ್ದಾವ 3 ಯೂನಿಟು. ಸೊ ಅದಾದ ನಂತರ ಎ ಇದ್ದಾವ ಏನಪ್ಪ ಅಂತಂದು ಹೇಳಿದ್ರೆ ಸೊ ಇಲ್ಲೇನಂತಂದು ಹೇಳಿದ್ರೆ ಎಷ್ಟು ಉಳಿದಿರೋ ಕೆಲಸ ಎಷ್ಟಾಯ್ತು 56. ಇಲ್ಲಿಗೆ ಏನಂತಂದು ಹೇಳಿದ್ರೆ 59 ಆಗುತ್ತೆ. 1 ಯೂನಿಟ್ ಅಷ್ಟೇ ಉಳಿಯುತ್ತೆ. 1/4 ಅಂತಂದು ಬರ್ಕೊಂತೀವಿ. 1/4 ಅಂತಂದೇಳಿ. ಇಲ್ಲಿ ನೋಡ್ರಿ ಸಿಂಪಲ್. ನಮಗೇನು ಕ್ವಶನ್ ಕೇಳಿದಾರ, ಬಿ ಇದ್ದಾವ ಅಕ್ಟೋಬರ್ 1ನೇ ತಾರೀಕು ಸ್ಟಾರ್ಟ್ ಮಾಡಿದಾನ. ಅಕ್ಟೋಬರ್ 1ನೇ ತಾರೀಕು. ಸೊ ಇದು 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು, 5 6 7 8 9 10, ಆಮೇಲೆ 11 12 13 14 15 16 17 18. ಸೊ ಅಂದರೆ ಎಷ್ಟನೇ ತಾರೀಕು ಮುಗಿಯುತ್ತಾ, ಅಕ್ಟೋಬರ್ 18ನೇ ತಾರೀಕು ಕೆಲಸ ಮುಗಿಯುತ್ತೆ. ಇಲ್ಲಿಗೆ ಬಂದು ಕೆಲಸ ಮುಗಿಯುತ್ತೆ. ಇಲ್ಲಿಗೆ ಅಂದರೆ ಎಷ್ಟನೇ ದಿನಕ್ಕೆ ಮುಗಿಯುತ್ತೆ, ಎಷ್ಟನೇ ತಾರೀಕು, ಎಷ್ಟನೇ ಡೇಟು, ಅಕ್ಟೋಬರ್ 18ನೇ ತಾರೀಕು ಏನಪ್ಪ ಅಂತಂದು ಹೇಳಿದ್ರೆ ಕೆಲಸ ಮುಗಿಯುತ್ತೆ. ಇದೆಲ್ರಿಗೂ ಕ್ಲಿಯರಾ? ಅಕ್ಟೋಬರ್ 18ನೇ ತಾರೀಕು. ಅಕ್ಟೋಬರ್ 1ನೇ ತಾರೀಕು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಡೇಟ್ ಹಾಕೊಂತವ್ರಿ. ಸೊ ಅಕ್ಟೋಬರ್ 18ನೇ ತಾರೀಕು ಏನಂತಂದು ಹೇಳಿದ್ರೆ ಕೆಲಸ ಮುಗಿಯುತ್ತ. ಎಲ್ರಿಗೂ ಬಂತಾ? ಎಲ್ರಿಗೂ ಅರ್ಥ ಆಯ್ತಾ? ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರ. ಫಾರ್ಮುಲಾನ ಯೂಸ್ ಮಾಡಕತ್ತಿಲ್ಲ ನೀವು. ಫಾರ್ಮುಲಾಗಳು ಬೇರೆ ಅದಾವ. ನೀವು ಬೇಕಾದ್ರೆ ಬೇರೆ ಬುಕ್ಸ್ ನೋಡ್ರಿ ಅಂತಂದು ಹೇಳಿದ್ರೆ 10 ರಿಂದ 15 ಫಾರ್ಮುಲಾಸ್ ಕೊಟ್ಟಿದ್ದಾನೆ. ಇಲ್ಲಿವರೆಗೂ ಒಂದು ಫಾರ್ಮುಲಾನು ಯೂಸ್ ಮಾಡ್ಯಾರೇನ? ಒಂದು ಫಾರ್ಮುಲಾ ಯೂಸ್ ಮಾಡಿಲ್ಲ. ಬೇಕಾದ್ರೆ ನೀವು ಇದೇ ಸೇಮ್ ಲೆಕ್ಕಗಳನ್ನ ಕ್ವಶನ್ಸ್ಗಳನ್ನ ಬೇರೆದಾದ್ರೆ ಕೊಡ್ರಿ. ಅವ್ ಇವನ್ PSI ಅಥವಾ ಯಾವ್ದಾದ್ರು ಅವ್ದು ಮಾಡ್ತಿರ್ತಲ್ಲ ಅವ್ರಿಗಾದ್ರೂ ಕೊಡ್ರಿ. ಮಾಡಂಗಿಲ್ಲ ಅವ್ರು, ಬರುದೂ ಇಲ್ಲ. ಬೆಸ್ಟ್ ಈಸಿಯೆಸ್ಟ್ ಇದು. ಮಾಡ್ರಿ. ನೆಕ್ಸ್ಟ್ ಎ ಇದ್ದಾವ 30 ದಿನದಾಗ ಮುಗಿಸ್ತಾನ, ಬಿ ಇದ್ದಾವ 40 ದಿನದಾಗ ಮುಗಿಸ್ತಾನ. ಇಬ್ರು ಸೇರಿ ಎ ಮತ್ತು ಬಿ ಏನಂತಂದು ಹೇಳಿದ್ರೆ 8 ದಿನದವರೆಗೂ ಕೆಲಸ ಮಾಡ್ತಾರ. ಅದಾದ ನಂತರ ಬಿಟ್ಬಿಡ್ತಾರ. ಇಲ್ಲಿವರೆಗೂ ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್. ಇದೇನಪ್ಪ ಅಂತಂದು ಹೇಳಿದ್ರೆ ವರ್ಕ್ದು. ಇದು ಇಲ್ಲಿ 8 ದಿನ ಅಂತ ತಗೊಳಂಗಿಲ್ಲ. 8 ದಿನಗಳ ಕಾಲ ಒಟ್ಟಿಗೆ ವರ್ಕ್ ಮಾಡಿ ನಂತರ ಬಿ ಕೆಲಸ ಬಿಡ್ತಾನ. ಎ ಎಷ್ಟು ದಿನ ಮುಗಿಸ್ತಾನ ಅಂತಂದೇಳಿ. ಇಲ್ಲಿ ಲಸ ತಕ್ಕೊಳಗೆ 8 ತಗೊಳಕ್ ಬರಂಗಿಲ್ಲ. ಯಾಕೆ ಹೇಳ್ರಿ? ಅದು ಕೆಲಸ ಎಲ್ಲಿವರೆಗೂ ಮಾಡಿದಾರ ಅಂತಂದು ಹೇಳ್ತಾರೆ. 8 ದಿನದೊಳವರೆಗೂ ಇಬ್ರು ಕೂಡಿ ಮಾಡಿದಾರ. ಆಮೇಲೆ ಬಿ ಬಿಟ್ಟಿದಾನ. ಆಮೇಲೆ ಎ ಎಷ್ಟು ಮಾಡ್ತಾನ ಅಂತಂದು ಹೇಳಿ. ಇಲ್ಲಿ ಕೊಟ್ಟಿರೋದೇನು, ಎ 30 ದಿನದಾಗ, ಬಿ 40 ದಿನದಾಗ. ಇಲ್ಲಿ ನಾ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಎ ಮತ್ತು ಬಿ ಬರ್ಕೊಳ್ರಿ, ಲಸ ತಕ್ಕೊಳ್ರಿ, ಒಟ್ಟು ಕೆಲಸ ಕಂಡಿಡಿರಿ. ಎದು ಯೂನಿಟ್ ಎಷ್ಟು, ಬಿದು ಯೂನಿಟ್ ಎಷ್ಟು ಅಂತಂದು ಕಂಡಿಡಿರಿ. ಸೊ ಇಬ್ಬರದು ಬರುತ್ತೆ. ಒಂದು ದಿನಕ್ಕೆ ಎಷ್ಟು ಇಬ್ರು ಸೇರಿ ಏನಂತಂದು ಹೇಳಿದ್ರೆ 8 ದಿನದವರೆಗೂ ಮಾಡ್ತಾರೆ. ಇಬ್ರು ಸೇರಿಬಿಟ್ಟು ಎ ಮತ್ತು ಬಿ ಇಬ್ರು ಸೇರಿ 8 ದಿನದವರೆಗೂ ಕೆಲಸ ಮಾಡ್ತಾರೆ. ಇಬ್ಬರದು ಯೂನಿಟ್ ಕೆಲಸ ಕೂಡ್ಸ್ರಿ, ಎಷ್ಟು ಬರುತ್ತೆ ನೋಡ್ರಿ. ಅದನ್ನ ಇಂಟು 8 ಮಾಡ್ರಿ. ಅವಾಗ ಏನಂತಂದು ಹೇಳಿದ್ರೆ 8 ದಿನದವರೆಗೂ ಇಬ್ರು ಸೇರಿ ಮಾಡಿರೋದು ಗೊತ್ತಾಗತ್ತೆ. ಆಮೇಲೆ ಒಟ್ಟು ಕೆಲಸದೊಳಗೆ ಮೈನಸ್ ಮಾಡ್ರಿ. ಏನು ಉಳ್ದಿರುತ್ತಲ್ಲ ಅದನ್ನ ಒಬ್ಬ ಮಾಡ್ತಾ ಎ. ಉಳಿದಿರೋ ಕೆಲಸನ ಡಿವೈಡೆಡ್ ಬೈ ಎ ಎಷ್ಟು ಯೂನಿಟ್ ಮಾಡ್ತಾ ಅದನ್ನ ಮಾಡ್ರಿ, ಆನ್ಸರ್ ಬರುತ್ತೆ. ಟ್ರೈ ಮಾಡ್ರಿ. ನಾ ಮಾಡ್ತೀನಿ, ಬಟ್ ನೀವು ಟ್ರೈ ಮಾಡ್ರಿ. ಒಬ್ರು 16 ಅನ್ನತ್ತೀರಿ, ಒಬ್ರು 14 ಅನ್ನಕತ್ತೀರಿ. ಯಾಕ್ರು? ಎಸ್ ನೋಡ್ರಿ, ಎ ಇದ್ದಾವ ಎಷ್ಟು ಮಾಡ್ತಾನ 30 ದಿನ, ಬಿ ಇದ್ದಾವ ಎಷ್ಟು ಮಾಡ್ತಾನ 40 ದಿನ. ಲಸ ಎಷ್ಟು ಬರುತ್ತ? ಲಸ ಎಷ್ಟು ಬರುತ್ತ? 2 15 2 20. ಸೊ ಅದಾದ ನಂತರ 5 ರಿಂದ 5 3 5 4.
ಸೊ 2 5 10 13 30 30 × 40 120 ಪ್ಲಸ್ 120 ಬಂತು. ಇವಾಗ ಏನು ಮಾಡ್ಬೇಕು ನಾವು ನೆಕ್ಸ್ಟ್ ಸರ್ ಯೂನಿಟ್ ಕೆಲಸ ಎ ಇದ್ದಾವೆ ಎಷ್ಟು ಯೂನಿಟ್ ಮಾಡ್ತಾನೆ ಒಂದು ದಿನಕ್ಕೆ 4 ಯೂನಿಟು, ಬಿ ಇದ್ದಾವೆ ಎಷ್ಟ 3 ಯೂನಿಟು. ಸೊ ಎ ಪ್ಲಸ್ ಬಿ ಇಬ್ಬರು ಸೇರಿ 8 ದಿನದವರೆಗೂ ಕೆಲಸ ಮಾಡ್ತಾರಲ್ಲ ಅದನ್ನ ಕೊಡ್ಕೋಬೇಕು. 8 ದಿನ ಇಬ್ಬರು ಸೇರಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿ ನೋಡ್ರಿ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ ಒಂದು ದಿನಕ್ಕೆ. ಸೊ 4 + 3 8 ಅಂತ ಹೇಳಿದ್ರೆ 7. 7 × 8 ಮಾಡಿದ್ರೆ 56. 8 ದಿನ ಕೂಡಿ ಕೆಲಸ ಮಾಡಿದಾಗ 56 ಯೂನಿಟ್ ಕೆಲಸ ಮಾಡ್ತಾರೆ ಇವರು. ಸೊ ಇಲ್ಲಿ ಟೋಟಲ್ ಕೆಲಸ ಎಷ್ಟೈತಿ 120 ಮೈನಸ್ 56 ಮಾಡ್ರಿ ಎಷ್ಟಾಗತ್ತೆ ಉಳಿದಿರುವ ಕೆಲಸವನ್ನು ಕಂಡುಹಿಡಬೇಕು ಇವಾಗ. ಯಾಕೆ 8 ದಿನ ಇಬ್ರು ಸೇರಿ ಮಾಡಿದಾರ, ಆಮೇಲೆ ಬಿ ಬಿಟ್ಟು ಹೋಗ್ತಾನ. ಸೊ 8 ದಿನ ಇಬ್ರು ಸೇರಿದ ಎಷ್ಟಾಗತ್ತೆ 56 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟಾಗ ಉಳಿದಿರೋದೆಷ್ಟು 4, 64 ಯೂನಿಟ್ ಉಳಿತು. ಸೊ 64 ಉಳಿದಿರೋ ಕೆಲಸವನ್ನ ಎ ಒಬ್ಬ ಮಾಡಬೇಕು. ಡಿವೈಡೆಡ್ ಬೈ ಎ ಎಷ್ಟು ಮಾಡ್ತಾನ ಒಂದು ಯೂನಿಟ್ಗೆ 4 1 4 16. ಸೊ 16 ದಿನ ಏನಪ್ಪ ಅಂತಂದು ಹೇಳಿದ್ರೆ ಆಯ್ತು. ಎಷ್ಟು ಈಸಿ. 14 ಹೆಂಗೆ ಬರ್ತರೋ ನಿಮ್ದ 4 16 64 4 14 ಅಲ್ಲ ನೋಡ್ರಿ. ಲಾಸ್ಟ್ ಪ್ರಾಬ್ಲಮ್ ಉಳಿದಿದ್ನೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ನಾಳೆ ಕ್ಲಾಸಲ್ಲಿ ಮಾಡ್ತೀನಿ. ಇದು ಕೂಡ ಪರ್ಯಾಯ ದಿನದ ಮೇಲೆ ಐತೆ. ಸೊ ರಾನು ಅದ್ದವ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾನ. ರೂಬಿ ಇದ್ದಾರೆ ಏನಪ್ಪಾ ಅಂತಂದು ಹೇಳಿದ್ರೆ 15 ದಿನದಾಗ ಮಾಡ್ತಾರ. ಇವರಿಬ್ರು ಏನಂತಂದು ಹೇಳಿದ್ರೆ ಅಲ್ಟರ್ನೇಟ್ ದಿನ ಪರ್ಯಾಯ ದಿನದಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ದಿನ ತಗೊಂತಾರ. ಫಸ್ಟ್ ಸ್ಟಾರ್ಟ್ ಮಾಡಿದವ್ರು ಯಾರು ರಾನು ಇದ್ದವ್ರು ಸ್ಟಾರ್ಟ್ ಮಾಡ್ತಾರ. ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ, ಟೈಮ್ ತಗೊಳ್ರಿ, ಆರಾಮಾಗಿ ಮಾಡ್ರಿ. ಏನೇನು ಮಾಡ್ಬೇಕು ಸ್ಟೆಪ್ಸ್ ನೋಡ್ರಿ. ಇದು ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡ್ರಿ ಅಂತಂದು ಹೇಳಿದ್ರೆ ಇನ್ನೊಂದು ಕ್ವಶನ್ ಮಾಡ್ತೀನಿ ನಾನು. ಒಬ್ಬರು ಯಾರಾದರೂ ತಪ್ಪು ಮಾಡ್ರಿ ಅಂತಂದು ಹೇಳಿದ್ರೆ ಇದೇ ಲಾಸ್ಟ್. ಟ್ರೈ ಮಾಡ್ರಿ. ಏನೇನು ಮಾಡಬೇಕು ಏನೇನಿಲ್ಲ ಟ್ರೈ ಮಾಡ್ರಿ. ಫಸ್ಟ್ಗೆ ಬರ್ಕೊಬೇಕು, ಲಸ ತಗೊಬೇಕು, ಒಟ್ಟು ಕೆಲಸ, ಆಮೇಲೆ ಯೂನಿಟ್ ಕೆಲಸ ಕಂಡಿಡಬೇಕು. ಅಲ್ಟರ್ನೇಟಿವ್ ಅಂತ ಹೇಳಿದಾರೆ. ಫಸ್ಟ್ಗೆ ರಾನು ಸ್ಟಾರ್ಟ್ ಮಾಡ್ತಾನ. ಯೂನಿಟ್ ಕೆಲಸಗಳು ಬರ್ಕೋತ ಕೂಡ್ಸ್ಕೊತ ಹೋಗ್ಬೇಕು, ಒಟ್ಟು ಕೆಲಸಕ್ಕೆ ಬರ್ಬೇಕದು. ಎಸ್ ಇಲ್ಲಿ ನೋಡ್ರಿ, ರಾನು ಆಮೇಲೆ ರೂಬಿ ಅಂತಂದು ಹೇಳ್ಬಿಟ್ಟು ಸಿಂಪಲ್. ಸೊ ರಾನು ಎಷ್ಟು ದಿನ 10 ದಿನ ತಗೊಂಡಾರ, ರೂಬಿ 15 ದಿನ. ಸೊ LCM ತಕೊಂಡಾಗ ಎಷ್ಟಾಗತ್ತೆ 5ರಿಂದ ಹೋಗುತ್ತೆ. 5 2 10 5 3 15 5 2 10 10 3 30 30 ಏನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಯೂನಿಟ್ ಕೆಲಸ ನೋಡ್ರಿ 3 ಯೂನಿಟು. ರೂಬಿ ಎಷ್ಟು 2 ಯೂನಿಟು. ಯಾರಿಂದ ಸ್ಟಾರ್ಟ್ ಆಗುತ್ತೆ ಅಲ್ಟರ್ನೇಟಿವ್ ರಾನುದಿಂದ ಸ್ಟಾರ್ಟ್ ಆಗುತ್ತೆ 3 ಯೂನಿಟ್. ನೆಕ್ಸ್ಟ್ ರೂಬಿ ಮಾಡ್ತಾರೆ ಎಷ್ಟು ಯೂನಿಟ್ 2 ಯೂನಿಟು. ನೆಕ್ಸ್ಟ್ ರಾನು, ನೆಕ್ಸ್ಟ್ ರೂಬಿ, ನೆಕ್ಸ್ಟ್ ರಾನು, ನೆಕ್ಸ್ಟ್ ರೂಬಿ. ಟೋಟಲ್ ಎಷ್ಟಾಗಬೇಕು 30 ಆಗಬೇಕು. ಟೋಟಲ್ ಎಷ್ಟು ದಿನ ತಗೊಂತಾರಪ್ಪ ಅಂತಂದು ಹೇಳಿದ್ರೆ 12 ದಿನ ಅಂತ ತಗೋತಾರ. ಟೋಟಲ್ ಎಷ್ಟು ದಿನ ತಗೊಂತಾರ 12 ದಿನ ತಗೊಂತಾರ. ಇದೆಲ್ರಿಗೂ ಕ್ಲಿಯರಾ? ಎಲ್ರಿಗೂ ಮಾಡಕ್ ಬಂತ? ಎಲ್ದಿರೋ ಲಾಸ್ಟ್ ಬೆಂಚ್ದಾರ ಬರಾಯ್ತಿಲ್ಲ ಎಲ್ರಿಗೂ? ಸೊ ಎಲ್ರು ಕರೆಕ್ಟಾಗಿ ಆನ್ಸರ್ ಮಾಡಿದಿರಿ. ಇನ್ನೊಂದು ಬಿಡ್ಸೋಣ. ಇಲ್ಲಿ ನೋಡ್ರಿ. ಸೊ ಪ್ರಮೋದು, ಅಖಿಲು, ರಾಮನ್ ಅಂತಂದು ಹೇಳ್ಬಿಟ್ಟು ಒಂದು ಕೆಲಸವನ್ನ 14 ದಿನದಾಗ ಮುಗಿಸ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಅಖಿಲು, ರಾಮನ್ ಏನಂತಂದು ಹೇಳಿದ್ರೆ 77 ದಿನದಾಗ ಮುಗಿಸ್ತಾರ. ಸೊ ಅದೇ ಕೆಲಸವನ್ನ ಪ್ರಮೋದ್ ಎಷ್ಟು ದಿನದಾಗ ಮುಗಿಸ್ತಾನ ಅಂತಂದು ಹೇಳಿ ಸಿಂಪಲ್ ಬರ್ಕೊಳ್ರಿ. ಪ್ರಮೋದು
ಅಖಿಲು ರಾಮನ್ನು. ಸೊ 14 ದಿನದಾಗ ಮುಗಿಸ್ತಾರ. ಅದಾದ ನಂತರ ಅಖಿಲು ಮತ್ತು ರಾಮನ್ ಏನಂತಂದ ಹೇಳಿದ್ರೆ 77 ದಿನದಾಗ ಮುಗಿಸ್ತಾರ. ಈಗ ಏನು ಮಾಡ್ಕೊಬೇಕು, ಲಸ ತಕೊಬೇಕು. 3 ಜನರದ್ದು ಎಷ್ಟು ದಿನದಾಗ, ಅದಾದ ನಂತರ 2 ಜನರದ್ದು ಎಷ್ಟು ದಿನದಾಗ. ಯೂನಿಟ್ ಕೆಲಸ ಕಂಡಿಡಿರಿ, ಮೈನಸ್ ಮಾಡ್ರಿ, ಪ್ರಮೋದ್ ಬರ್ತಾನ, ಡಿವೈಡೆಡ್ ಬೈ ಮಾಡ್ರಿ, ಆನ್ಸರ್ ಬರುತ್ತೆ. ಸೊ 3 ಜನ ಸೇರಿದಾಗ 14 ದಿನ, 2 ಜನ ಸೇರಿದಾಗ 77 ದಿನ. ಲಸ ಎಷ್ಟು ಬರುತ್ತಾ? 14 77. ಲಸ ಎಷ್ಟು ಬರುತ್ತಾ? 2ರಿಂದ ಹೋಗಂಗಿಲ್ಲ, 3ರಿಂದ ಹೋಗಂಗಿಲ್ಲ. ವೆರಿ ಗುಡ್. 7ರಿಂದ ಹೋಗುತ್ತೆ. 7 2 14, 7 11. ನೆಕ್ಸ್ಟ್ ಹೋಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, 11 2 22. 22 ಇಂಟು 7 ಅಂತಂದು ಹೇಳಿದ್ರೆ ಎಷ್ಟಾಗತ್ತ? 154. ಎಷ್ಟಾಗತ್ತ? 154. ಟೋಟಲ್ ಒಟ್ಟು ಕೆಲಸ 154. ಅವಾಗ ಯೂನಿಟ್ ಕೆಲಸ ಕಂಡಿಡಿರಿ, ಎಷ್ಟು ಬರುತ್ತಾ ನೋಡ್ರಿ ಯೂನಿಟ್ ಕೆಲಸ. 3 ಜನರದ್ದು ಯೂನಿಟ್ ಕೆಲಸ ಎಷ್ಟು ಬರುತ್ತಾ ಹೇಳ್ರಿ ನೋಡೋಣ. 3 ಜನರದ್ದು ಯೂನಿಟ್ ಕೆಲಸ ಎಷ್ಟು ಬರುತ್ತೆ? ವೆರಿ ಗುಡ್, 11 ಬರುತ್ತೆ. ಇವ್ರದ್ದು 2 ಜನರದ್ದು ಎಷ್ಟು ಬರುತ್ತಾ? ಅಖಿಲ್ದು ಮತ್ತು ರಾಮನ್ದು 2 ಯೂನಿಟ್ ಬರುತ್ತಾ. ಈಗ ನೋಡ್ರಿ, ಮೈನಸ್ ಮಾಡ್ರಿ, ಇವು 2 ಹೋಗಿಬಿಡ್ತಾವ. ಮೈನಸ್ ಮಾಡಿದ್ರೆ ಇವು 2 ಹೋಗ್ಬಿಡ್ತಾವ, ಇಷ್ಟ ಉಳಿತಾವ. 11ರಾಗ 2 ಹೋದ್ರೆ 9. ಪ್ರಮೋದ್ ಏನಂತಂದು ಹೇಳಿದ್ರೆ 9 ಯೂನಿಟ್ ಕೆಲಸ ಮಾಡ್ತಾನ. ಟೋಟಲ್ ಎಷ್ಟೈತಿ? 154 ಡಿವೈಡೆಡ್ ಬೈ 9. ಇಷ್ಟು ದಿನ ತಗೊಂತಾನ ಟೈಮಿಂಗು. ಮುಗ್ದೋಯ್ತಲ್ಲ, ಈಸಿ. ಎಲ್ರಿಗೂ ಅರ್ಥ ಆಯ್ತಾ? ಸೊ ಎಲ್ಲರೂ ನಾಳೆ ಪ್ರಾಕ್ಟೀಸ್ ಮಾಡ್ತೀರಿ. ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ, ಮಾರ್ನಿಂಗ್ ಅಂದ್ರೆ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ರಿ. ಸೇಮ್ ಎಂಥ ಬೇಕಂತ ಕ್ವಶನ್ಸ್ಗಳು ಇರಲಿ ವರ್ಕ್ ಮೇಲೆ. ಇಷ್ಟ ಮಾಡ್ಕೊಂತ ಹೋಗೋದು. ಒಟ್ಟು ಕೆಲಸ ಕಂಡಿಡ್ಯಾಕೆ ಬರ್ತೈತಿ ನೋಡ್ಕೊಂತ ಹೋಗೋದು. ಇಲ್ಲಿ ನೋಡಪ್ಪ, 3 ಜನ ಇದ್ದಾರು. 3 ಜನರದ್ದು ಯೂನಿಟ್ ಕೆಲಸ ಕಂಡಿಡ್ಕೊಂಡು 11 ಅಂತ ಬಂತು. ಇಲ್ಲಿ 2 ಇದ್ದಾರ, ಅಖಿಲು ಮತ್ತು ರಾಮಣ್ಣ. ಅವ್ರದ್ದು ಕೆಲಸ ಕಂಡಿಡ್ಕೊಂಡು 2 ದಿನ ಬಂತು. ಇಲ್ಲಿ ನೋಡ್ರಿ, 3 ಜನ ಪ್ರಮೋದು, ಅಖಿಲು, ರಾಮನ್ನು. ಇಲ್ಲಿ ಕೆಳಗಡೆ ಅಖಿಲು, ರಾಮನ್ನು. ಈ 3 ಜನದೊಳಗಡೆ ಇವ್ರದ್ದು ಕಳೆದ್ರಿ ಅಂತಂದು ಹೇಳಿದ್ರೆ ಪ್ರಮೋದಂದು ಅಷ್ಟೇ ಸಿಕ್ತು. ಎಷ್ಟು? 9 ಅಂತಂದು ಹೇಳ್ಬಿಟ್ಟು. ಸೊ ಒಟ್ಟು ಕೆಲಸ ಎಷ್ಟು? 154. ಪ್ರಮೋದ್ ಎಷ್ಟು ಮಾಡ್ತಾನ? 9 ಮಾಡ್ತಾನ. ಡಿವೈಡ್ ಮಾಡ್ಕೊಳ್ರಿ, ಅಷ್ಟು ದಿನ ಬರುತ್ತೆ. ಸಿಂಪಲ್. ಸೊ ಎಲ್ಲರೂ ನಾಳೆ ಪ್ರಾಕ್ಟೀಸ್ ಮಾಡ್ರಿ. ಇದನ್ನ ಅಪ್ಲೋಡ್ ಮಾಡ್ತೀನಿ. ನಾಳೆ ಕೂಡ ಏನಂತಂದು ಹೇಳಿದ್ರೆ ವರ್ಕ್ ಮೇಲೆ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದು ಹೇಳಿದ್ರೆ ನಾಳೆ ಮಾಡೋ ಏನಂತಂದ್ರೆ ಪ್ರಾಬ್ಲಮ್ಸ್ಗಳು ಅರ್ಥ ಆಗ್ತಾವ. ಇಲ್ಲ ಅಂತಂದು ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಸೊ ಒಬ್ಬೊಬ್ಬರು ಏನಂತಂದು ಹೇಳಿದ್ರೆ ಒಂದು 10ರಿಂದ 12 ಕ್ವಶನ್ ಆದರೂ ಸಾಲ್ವ್ ಮಾಡ್ರಿ. ಇದನ್ನು 10ರಿಂದ 12 ನಿಮ್ಗೆ ಎಲ್ಲಿ ಸಿಗ್ಲಿಲ್ಲ ಅಂತಂದು ಹೇಳಿದ್ರು ಕೂಡ, ನಿಮ್ಗೆ ಎಲ್ಲೂ ಸಿಗ್ಲಿಲ್ಲ ಅಂತಂದು ಹೇಳಿದ್ರೆ, ಇವಾಗ ಆಲ್ರೆಡಿ 1ರಿಂದ 12 ಕ್ವಶನ್ ಪೇಪರ್ ಆಗಿದಾವ. 1ರಿಂದ 12 ಟೆಸ್ಟ್ ಕ್ವಶನ್ ಪೇಪರು. ಟೆಸ್ಟ್ ಕ್ವಶನ್ ಪೇಪರ್ದೊಳಗಡೆ ಕಂಪಲ್ಸರಿ ವರ್ಕ್ ಮೇಲೆ ಅದಾವ ಕ್ವಶನ್, ಅವನ್ ಬಿಡಿಸ್ರಿ. ನಿಮ್ಗೆ ಎಲ್ಲೂ ಸಿಗ್ಲಿಲ್ಲ ಅಂತಂದು ಹೇಳಿದ್ರೆ ವರ್ಕ್ ಮೇಲೆ ಅದಾವ ನೋಡ್ರಿ ಕ್ವಶನ್ಸ್ಗಳು. ಓಪನ್ ಮಾಡ್ರಿ, ಒಂದೊಂದು ಟೆಸ್ಟ್ಗಳು ಓಪನ್ ಮಾಡ್ರಿ, ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ರಿ. ಇಲ್ಲಿವರೆಗೂ ನಾನು ಏನೇನು ಹೇಳಿಕೊಟ್ಟಿದ್ದಾನಲ್ಲ ಅವನಷ್ಟ. ಟೋಟಲ್ 20 ರೀಸನಿಂಗು. ಅದಾದ ನಂತರ 3 ಕ್ವಶನ್ HCF, ನೆಕ್ಸ್ಟು ಪಾಪ್ಯುಲೇಷನ್ ಮೇಲೆ. ಪಾಪ್ಯುಲೇಷನ್ದು ಮಾಡ್ರಿ ಎಲ್ಲಾನು. ಸೊ ಟೆಸ್ಟ್ ಒಳಗಡೆ ಪಾಪ್ಯುಲೇಷನ್ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಳ್ರಿ. ನಾಳೆ ಏನಂತಂದು ಹೇಳಿದ್ರೆ ವರ್ಕ್ ಮೇಲೆ. ನಾಳೆ ಬೇರೆ ಟೈಪ್ಸ್ ಅಪ್ಪ. ನಾಳೆ ಟೋಟಲ್ ಎಲ್ಲ ಬೇರೆ ಟೈಪ್ಸ್ ಬರ್ತಾವ. ಬೇರೆ ಥರ ಅಂತಂದು ಹೇಳಿದ್ರೆ ಇಷ್ಟು ದಿನ ಮಾಡ್ತಾರ, ಆಮೇಲೆ ಇಷ್ಟು ದಿನ ಎಷ್ಟು ದಿನದೊಳಗೆ ಕಂಪ್ಲೀಟ್ ಆಗುತ್ತಾ. ಇವಾಗ ಯಾವ ಥರ ಬರ್ತಾವ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ಸ್ಗಳು. ಸೊ ಇಂಥ ಒಂದು ಕೆಲಸ ಇರುತ್ತೆ. ಬಿ ಇದ್ದಾವ ಎ ಇದ್ದವನ್ ಜಾಯಿನ್ ಆಗಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರ. ಉಲ್ಟಾ ಕಂಡುಹಿಡಿಬೇಕು. ಇಲ್ಲಿ ಬಿ ಬಿಟ್ಟು ಹೋಗ್ತಾನ, ಆಮೇಲೆ ಎ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾನ ಅಂತ ಕೇಳ್ತಾರ. ಹಂಗಿಲ್ಲ. ಎ ಇದ್ದಾವ ಕೆಲಸ ಮಾಡ್ತಿರ್ತಾನ, ಎಷ್ಟನೇ ದಿನಕ್ಕೆ ಬಂದ್ಬಿಟ್ರೆ ಆ ವರ್ಕ್ ಕಂಪ್ಲೀಟ್ ಆಗತ್ತಂತಂದು ಹೇಳ್ಬಿಟ್ಟು. ಆ ಥರ ಬೇರೆ ಬೇರೆ ಡಿಫ್ರೆಂಟ್ ಆಗಿದಾವ. ಅವುಗಳನ್ನೆಲ್ಲ ಮಾಡೋಣ. ಸೊ